ಒಂದು ಚಿತ್ರದ ಗೆಲುವು ಅನ್ನೋದು ನಿಮ್ಮ ಪ್ರಕಾರ ಏನಾಗಿರುತ್ತೆ? ಈ ಮಂತು ರೆಂಟಿಗೆ ದುಡ್ಡು ಹೆಂಗೆ ಅರೇಂಜ್ ಮಾಡಲಿ, ನನ್ನ ಕಾರ್ EMI ದುಡ್ಡು ಹೆಂಗೆ ಅರೇಂಜ್ ಮಾಡಲಿ, ಇದು ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ ಅಷ್ಟೇ. ನಾನು ಆ ರೋಲು ಮಾಡೋಕ್ಕೆ ರೆಡಿ ಇದ್ದೀನಿ. ಆಮೇಲೆ ತಲೆ ಬೋಳಿಸ್ಕೊಂಡು ನಾನು ಹೇಳಿದೆ ಅವ್ರಿಗೆ, ನಾನು ಹೆಡ್ ಶೇವ್ ಮಾಡ್ಬೋದಾ ಆ ರೋಲ್ ಮಾಡೋದಕ್ಕೆ, ಸೊ ದಟ್ ನಿಮ್ಗೆ ಯಾರು ಜನ ಗುರ್ತಿಡಿಬಾರ್ದು ಇದು ವಿಹಾನೆ, ಇದು ಇಬ್ಬನಿಲ್ ಮಾಡಿರೋ ವಿಹಾನೆ ಅಂತ. ಕರೆಕ್ಟ್. ಯು ಹ್ಯಾವ್ ವೆರಿ ಎಕ್ಸೆಪ್ಷನಲ್ ಟ್ಯಾಲೆಂಟ್ಸ್. ಅದು ಡೈರೆಕ್ಟರ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಲಿರಿಸಿಸ್ಟ್ ಆ್ಯಂಡ್ ನನ್ನಂಥ ಆ್ಯಕ್ಟರ್, ಅದು ನಾನು ಕೊಡಬೇಕು. ಸೊ ದಟ್ ನೀವು ಇನ್ನೊಬ್ರದ್ದು ನೋಡಿ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕನ್ನಡ ಆ್ಯಕ್ಟರ್ಸ್ಗೆ. ಮುಂಚೆನೇ ಇವನೊಬ್ಬ ಯಾರೋ ಹೊಸಬ ಅಂತ ಜಡ್ಜ್ ಮಾಡಬೇಡಿ. ಆಮೇಲೆ ತುಂಬ ಹಿಂಗೆ ಬಕ್ಕೊಂಡು ಹಿಂಗೆಲ್ಲ ಇರೋನೇ ತುಂಬ ಒಳ್ಳೆ ಮನುಷ್ಯ, ಹಿಂಗೆ ಒಬ್ಬ ಕರೆಕ್ಟಾಗಿ ಕೂತ್ ಮಾತಾಡ್ತಿದ್ದೀನಿ ಅಂದರೆ ಕೆಟ್ಟವನು, ಆ ಥರ ಜಡ್ಜ್ ಮಾಡಬೇಡಿ. ಆಮೇಲೆ ಮೌನ ಅನ್ನೋದು ಅಹಂಕಾರ ಅಲ್ಲ. ಹೌದೌದು, ಸೈಲೆನ್ಸ್ ಇಸ್ ನಾಟ್ ಡಿಸಿಪ್ಲಿನ್ಗೂ ಆರೋಗ್ಯನ್ಸ್ಗೂ ತುಂಬ ವ್ಯತ್ಯಾಸ ಇದೆ. ನಮಸ್ಕಾರ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಹ್ಯಾವಿಂಗ್ ಮೀ ಸರ್. ನಾನು ಒಂದು ಪ್ರಶ್ನೆ ಕೇಳಬೇಕು ಅಂತಿದ್ದೆ. ಇಬ್ಬನಿ ತಬ್ಬಿನ ನೋಡಿದಾಗ್ಲೂ ಅದೇ ಪ್ರಶ್ನೆ ಇತ್ತು, ಈಗಲೂ ಅದೇ ಪ್ರಶ್ನೆ ಇದೆ. ಸ್ವಲ್ಪ ಪರ್ಸನಲ್, ಬೇಜಾರು ಮಾಡ್ಕೋಬೇಡಿ ಆಯ್ತಾ? ಈ ಬಾಚ್ಕೊಳದೆ ಇರೋ ಲುಕ್ಕು ಅಂದ್ರೆ ಇಸ್ ದಟ್ ಅ ಸ್ಟೈಲ್ ಥಿಂಗ್? ಹೌದಾ? ಇಬ್ಬನಿಲೂ ಅಷ್ಟೇ ನಾನು ನೋಡ್ತಾ ಇದ್ದೀನಿ. ಸರಿ, ಕ್ರಿಕೆಟರ್ ಅಪ್ಪ ಕ್ಯಾಪ್ ಹಾಕೊಂಡ್ರು, ಹೆಲ್ಮೆಟ್ ಹಾಕೊಂಡ್ರು, ಬೇರೆ ಒಳ್ಳೆ ಫಾರ್ಮಲ್ ಡ್ರೆಸ್ ಹಾಕೊಂಡಾಗ ಬಾಚ್ಕೊಂಡಿಲ್ವಲ್ಲ, ಏನಿದು ಸ್ಟೈಲಾ ಅಂತ ಕೇಳಬೇಕಿತ್ತು. ಇಲ್ಲ, ಅದು ನಾನು ಐ ವಾಂಟೆಡ್ ಸೆಟ್ ಲೈಕ್ ಎಲ್ಲರೂ ಕ್ಲೀನಾಗಿ ಗ್ರೂಮ್ ಮಾಡ್ಕೊಂಡ್ ಬಂದ್ಬಿಡ್ತಾರೆ. ಅದಕ್ಕೆ ನಾನು ಮಾಡ್ಕೊಂಡೆ ಒಂದ್ಸಲ ಹಿಂಗೆ ಮಾಡಿ ಒಂದ್ಸಲ ಕ್ರಶ್ ಮಾಡ್ಬೇಡ. ಇಬ್ಬನಿಯಲ್ಲಾಗ್ಲಿ ಅಥವಾ ಪಂಚತಂತ್ರದಾಗ್ಲಿ ಅಥವಾ ಕಾಲ್ಕೆಜಿ ಪ್ರೀತಿಯಲ್ಲಾಗ್ಲಿ, ನನಗೆ ವಿಹಾನ್ ಅಂದ್ರೆ ಒಂದು ಟಕ್ ಅಂತ ಹೊಡೆಯೋದೇನು ಅಂದ್ರೆ ಪರ್ಫಾರ್ಮೆನ್ಸ್ ಅಲ್ಲಿ ಒಂದು ಕನ್ವಿಕ್ಷನ್ ಇದೆ, ಒಂದು ಕಾನ್ಫಿಡೆನ್ಸ್ ಇದೆ ಅಂತ. ಅಂಡ್ ನೀವು ಹೇಳ್ತಾ ಇದ್ರಿ ರಂಗಭೂಮಿ ಆಗ್ಲಿ, ಮಾಡ್ಲಿಂಗ್ ಆಗ್ಲಿ, ಮತ್ತೊಂದಾಗ್ಲಿ, ನೀವೇನು ಸೀರಿಯಲ್ ಆಗ್ಲಿ ಏನು ಮಾಡಿಲ್ಲ. ಜೀವನದಲ್ಲಿ ಕಾನ್ಫಿಡೆನ್ಸ್ ಇರೋದು ಒಂದು, ಬಿಕಾಸ್ ಜೀವನ ನಮಗೆ ಪಾಠಗಳನ್ನ ಕಳಿಸಿರತ್ತೆ, ನಾವು ಅದನ್ನ ಹೇಗೋ ದಾಟಿ ಬಂದಿರ್ತೀವಿ ಅಂಡ್ ಆಲ್ ಆಫ್ ದ್ಯಾಟ್. ಬಟ್ ಆ ಕಾನ್ಫಿಡೆನ್ಸ್ ನಟನೆಯಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಲ್ಲ, ಅದು ಹೇಗೆ? ಅದು ಯಾವಾಗಲೂ ಬೆಸ್ಟ್ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೆ. ನಾನು ತುಂಬ ಎಲ್ಲ ಕೆಲಸನೂ ಮಾಡಿದ್ದೀನಿ. ಈ ಪ್ಲ್ಯಾಟ್ಫಾರ್ಮಲ್ಲಿ ಬೇಡ ಅದೆಲ್ಲ ಹೇಳೋದು, ಯಾಕೆಂದರೆ ನಾನೇನು ದೊಡ್ಡ ಸ್ಟಾರ್ ಅಲ್ಲ. ಅದಕ್ಕೆ ಅಂತ ಒಂದು ಸ್ಟಾರ್ಡಮ್ ಇರುತ್ತೆ, ಆ ಮಟ್ಟದಲ್ಲಿ ಅಚೀವ್ಮೆಂಟ್ಸ್ ಎಲ್ಲ ಆದಮೇಲೆ ಅವಾಗ ಅದು ಮಾತಾಡ್ಬೋದು. ಬಟ್ ಆ ಕಾನ್ಫಿಡೆನ್ಸ್ ಫಸ್ಟ್ ಎಲ್ಲಿಂದ ಬಂತು ಅಂತಂದರೆ ಯೋಗರಾಜ್ ಭಟ್ ಅವರು ನನಗೆ ಹೇಳೋರು ಯಾವಾಗಲೂ. ಅವ್ರು ಇಟ್ಟಿದ್ದ ಕಾನ್ಫಿಡೆನ್ಸ್ ನನಗೆ ಅದು ನೋಡಿ ಇವ್ರು ಏನು ಎಷ್ಟೊಂದು ಮಾತಾಡ್ತಿದ್ದಾರೆ ನನ್ನ ಬಗ್ಗೆ ಅಂತ. ಸೊ ಓಕೆ, ಸಮಥಿಂಗ್ ಇಸ್ ದೇರ್ ಇನ್ ಮೀ, ನಾನು ಐ ಶುಡ್ ರೆಸ್ಪೆಕ್ಟ್ ಇಟ್, ಅದನ್ನು ವರ್ಕ್ ಮಾಡಬೇಕಂತ. ನಿಮಗೆ ಇಷ್ಟವಾದ ದೃಶ್ಯ ಯಾವುದು ನಿಮ್ಮ ಪರ್ಫಾರ್ಮೆನ್ಸ್ನಲ್ಲಾಗಲಿ? ನಾನು ಡಿಪ್ಲೊಮೆಟಿಕ್ ಹೆಂಗೆ ಆನ್ಸರ್ ಮಾಡೋನಲ್ಲ ಸರ್, ಅಂದರೆ ನನಗೆಲ್ಲದೂ ಇಷ್ಟ ಆ ಥರ ಅಲ್ಲ. ನನಗೆ ತುಂಬ ಇಷ್ಟವಾದ ದೃಶ್ಯ, ನನಗೆ ಕ್ಲೈಮ್ಯಾಕ್ಸಲ್ಲಿ ನನಗೊಂದು ದೊಡ್ಡ ಜವಾಬ್ದಾರಿ ಇತ್ತು. ಏನಂದರೆ ಅವ್ರು ಹೋಗಿ ಡ್ಯಾನ್ಸ್ ಮಾಡಬೇಕಾದ್ರೆ ನನ್ನ ಎಕ್ಸ್ಪ್ರೆಷನ್ ಹೆಂಗಿರ್ಬೇಕಂತಂದರೆ ಆ ಖುಷಿ ನನ್ನ ಕಣ್ಣಲ್ಲಿ ಕಾಣಿಸ್ತಾ ಇರಬೇಕು. ಸೊ ಅವಾಗ ಆಡಿಯನ್ಸ್ ತುಂಬ ಅನಾಯಿತಾಗೆ ಅಕ್ಸೆಪ್ಟ್ ಮಾಡ್ಕೊತಾರೆ, ವಾವ್ ಅಂತ. ಆ ಗೂಸ್ ಬಂಪ್ಸ್ ಮುಂದಬೇಕಿತ್ತು. ಆ ಅನಾಯಿತ ಏನು ಅನ್ನೋದು ಖುಷಿನ ವ್ಯಕ್ತಪಡಿಸ್ಬೇಕಾಗಿರೋದು ಒಂದೇ ಕಡೆಯಿಂದ, ಅದಾಗೋದು ಆ ಕ್ಯಾರೆಕ್ಟರ್ ಜೊತೆ ಇನ್ನೊಂದು ಕ್ಯಾರೆಕ್ಟರ್ ಇರುತ್ತಲ್ಲ, ಅದು ಕೊಡೋ ರೆಸ್ಪಾನ್ಸಲ್ಲಿ ಅದೊಂದು ಪಾರ್ಟ್. ಅಲ್ಲೊಂದು ಸೋಲ್ ಹುಟ್ಟಾಕ್ಲೇಬೇಕು. ಸೊ ನನಗದು ಎಷ್ಟು ವರ್ಕ್ ಮಾಡಿದೆ ಅಂತಂದರೆ ಐ ಲೈಕ್ ಓಕೆ, rather seeing Anahita is dancing happily in an extravagant way, let me see in such a way that she's liberating from all this. A liberation ಅನ್ನೋ ವರ್ಡ್ it stuck me. ಸೊ ಆ ಲಿಬರೇಷನ್ ಒಬ್ಬ ತುಂಬ ಇಷ್ಟಪಟ್ಟಿರೋನು, ಆ ಮೆಚುರಿಟಿ ಇರುತ್ತೆ ಅಷ್ಟೊತ್ತಿಗಾಗಲೇ ಸಿದ್ಧಾರ್ಥಿಗೆ. ಯಾಕೆಂದರೆ ಕ್ರಿಕೆಟರ್ ಆಗಿರ್ತಾನೆ, ನೆಕ್ಸ್ಟು ಕಂಪ್ನಿ ಇದಿರ್ತಾನೆ, ನೆಕ್ಸ್ಟು ಇಲ್ಲಿಗೆ ಬಂದಿರ್ತಾನೆ, ವೈನ್ ಯಾರ್ಡ್ ಇದೆಲ್ಲ. ಅಲ್ಲೊಂದು ಮೆಟಮಾರ್ಫೋಸಿಸ್ ಸ್ಟೇಜ್ ಒಬ್ಬರು ಎಲ್ರಿಗೂ ಆಗಿರುತ್ತೆ. ನಿಮಗೆ ನೀವು 10 ವರ್ಷದ ಮುಂಚೆ ಒಂದಿರುತ್ತೆ. ಆ ಮೆಟಮಾರ್ಫೋಸಿಸ್ ಸ್ಟೇಜಲ್ಲಿ ಏನು ಎಕ್ಸ್ಟ್ರಾ ಎಕ್ಸ್ಪ್ರೆಷನ್ ಕೊಡ್ಬೋದು ನಾನು ಆ ಜಾಗದಲ್ಲಿ ಬಂದಾಗ? ಐ ವುಡಂಟ್ ಸೇ ವೈಸ್, ಬಟ್ ಆ ಕೈಂಡ್ ಆಫ್ ವೈಸ್ ಎಕ್ಸ್ಪ್ರೆಷನ್ ಟುವರ್ಡ್ಸ್ ಹರ್, ಇದು ಲೈಕ್ ಲಿಬರೇಷನ್ ಅನ್ನೋದು ನನ್ನ ತಲೆ ಬಂತು. ಸೊ ಆವಾಗ ಐ ಮೇಡ್ ಶ್ಯೂರ್ ಇದು ಪದೇ ಪದೇ ಶಾರ್ಟ್ ಕೊಡೋಕ್ಕಾಗಲ್ಲ, ಒಂದೇ ಸಲ ಶಾರ್ಟ್ ಕೊಡಬೇಕು. ದಟ್ ಅವರಿಬ್ಬರನ್ನ ಇಟ್ಕೊಂಡಿರ್ತೀನಿ. ದೆನ್ ನಂದು ರೈಟ್ ಬಲ್ಗಣ್ಣಿಂದ ಕಣ್ಣಲ್ಲಿ ನೀರು ಬಂದು ನಂದು ಗ್ಲಾಸ್ ಮೇಲೆ ಬಿದ್ದು ಹಿಂಗೆ ಬೀಳುತ್ತೆ. ಸೊ ಅದನ್ನು ಕೊಡೋಕೆ ಟ್ರೈ ಮಾಡಿದೆ. ಯಾಕೆಂದರೆ ಇದು ಎಷ್ಟೋ ಜನ ಹೇಳ್ತಾರೆ ಗೊತ್ತಾ, ನಿಮ್ಮ ಲೆಫ್ಟ್ ಐಯಿಂದ ಹತ್ತಿರ ದುಃಖ, ರೈಟ್ ಐಯಿಂದ ಹತ್ತಿರ ಸುಖದ್ದು ಕಣ್ಣೀರು, ಖುಷಿ ಕಣ್ಣೀರಂತ. ಸೊ ನಾನು ಅದಕ್ಕೆ ರೈಟ್ ಐಯಿಂದನೇ ಬರಬೇಕದು. ಜೊತೆಗೆ ಇಬ್ಬರು ಬೇರೆ ಹಿಡ್ಕೊಂಡಿರ್ತೀನಿ ಸ್ಟೇಡಿಯಮಲ್ಲಿ, ಇದಾಗ್ತಾರಲ್ಲ. ಸೊ
ಫೈಟ್ ಮಾಡ್ತಿರ್ತಾರೆ ಇದು ಮಾಡೋಕ್ಕೆ. ಅದರಲ್ಲೂ ನನಗೆ ಅವಳು ನೋಡಿದ್ರೆ ಅಷ್ಟು ಖುಷಿ ಆಗ್ತಾಯಿದೆ ಸಿದ್ಧಾರ್ಥ್ಗೆ. ಆ್ಯಂಡ್ ಇಟ್ಸ್ ಅ ವೆರಿ ರೆಸ್ಪಾನ್ಸಿಬಲ್ ಫಾರ್ ಅ ಮೇಲ್ ಪ್ರೊಟಾಗನಿಸ್ಟ್ ಟು ಎಲಿವೇಟ್ ಅನ್ ಅದರ್ ಕ್ಯಾರೆಕ್ಟರ್ ಟು ದ ನೆಕ್ಸ್ಟ್ ಲೆವೆಲ್. ಟುಡೇ ಅದಕ್ಕೆಲ್ಲ ವಿಸಲ್ ಹೊಡಿತಿದ್ದಾರೆ, ಜನ ಇಷ್ಟಪಡ್ತಿದ್ದಾರೆ. ಅದು ನೋಡ್ತಾ ಇದ್ದಾರೆ, ಅದು ಸಿದ್ಧಾರ್ಥ್ ಕಣ್ಣೆಲ್ಲ ಆ ಬಲ್ಗಣ್ಣಲ್ಲಿ ನೀರು ಬಂದು ಅದೊಂದು ಡ್ರಾಪ್ ಹಿಂಗೆ ಬೀಳುತ್ತಲ್ಲ, ದಟ್ಸ್ ಅ ಗೂಸ್ ಬಂಪ್ಸ್ ಇದು. ಆ್ಯಂಡ್ ಅದನ್ನೇ ಪ್ರತಿಯೊಬ್ಬರು ಮೆಸೇಜ್ ಮಾಡ್ತಿದ್ದಾರೆ ಕೂಡ ಅದು. ಆಮೇಲೆ ಸೊ ದಿಸ್ ಈಸ್ ಮೈ ಫೇವ್ರೆಟ್. ಇನ್ನು ಸುಮಾರು ಜನಕ್ಕೆ ಇದೊಂದು ಫೇವ್ರೇಟ್ ಇದೆ, ಯಾವುದು ಇಂಟರ್ವಲ್ ಸೀನ್ ಇದು. ಇಷ್ಟೊಂದು ಜನ ಥಾಟ್ ನಾನು ನಿಜವಾಗ್ಲೂ ಅಳ್ತಾ ಇದ್ದೀನಿ ಅಂತ ಓಡೋಡ್ ಬಂದುಬಿಟ್ರು ಅಲ್ಲಿ ಕ್ಯಾಮ್ರಾ ಅಸಿಸ್ಟೆಂಟ್ಸ್ ಎಲ್ಲ. ನಂದೆ ಇಲ್ಲ ಪರ್ಫಾರ್ಮೆನ್ಸ್. ಸೊ ಅದಿಲ್ಲಿ ವರ್ಕ್ ಆಗಿದೆ. ನೀವು ನಿಮ್ಮ ಚಿತ್ರಗಳ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಟ್ರ್ಯಾಕ್ ಮಾಡೋದುಂಟಾ? ಇಲ್ಲ. ಹಾಂ, ಗುಡ್. ನನಗೂ ಅದೇ ಬೇಕಿತ್ತು. ಸೊ ಒಂದು ಚಿತ್ರದ ಗೆಲುವು ಅನ್ನೋದು ನಿಮ್ಮ ಪ್ರಕಾರ ಏನಾಗಿರುತ್ತೆ? ಹೌ ಡು ಯು ನೋ ಇಫ್ ಯುವರ್ ಫಿಲ್ಮ್ ಹ್ಯಾಸ್ ವರ್ಕ್ಡ್ ಆರ್ ನಾಟ್? ತುಂಬ ಜನ ಮೆಸೇಜಸ್ ಮಾಡಿದಾಗ, ಆಮೇಲೆ ನನ್ನನ್ನು ನಾನು ಅದರಲ್ಲಿ ನೋಡ್ಕೊಳ್ದೆ ಇದ್ದಾಗ, ಅಲ್ಲಿ ವಿಹಾನ್ ಕಾಣಿಸ್ಬಾರ್ದು, ಅಲ್ಲ ಆ ಕ್ಯಾರೆಕ್ಟರೇ ಕಾಣಿಸ್ಬೇಕು. ಅದೊಂದು ಗೊತ್ತಾಗುತ್ತೆ ಒಬ್ಬ ಆರ್ಟಿಸ್ಟ್ಗೆ, ಬೇರೆ ಯಾರನ್ನೂ ನೋಡ್ತಾ ಇದ್ದೀನಿ ಬಟ್ ಅವ್ನು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾನೆ ಅಂತ. ಅವಾಗ ಅದರಲ್ಲಿ ಒಂದು ಸ್ವಲ್ಪನಾದರೂ ವಿಹಾನ್ ಕಾಣಿಸ್ಬಿಟ್ರೆ ಅಥವಾ ನಾವೇ ಕಾಣಿಸ್ಬಿಟ್ರೆ ಅವಾಗ ಅನಿಸುತ್ತೆ. ಡ್ಯಾನ್ಸ್ ಎಲ್ಲಿಂದ ಬಂತು? ಚಿಕ್ಕ ವಯಸ್ಸಿನಲ್ಲಿ ನಮ್ಮಮ್ಮ ನನಗೆ ಜಿಮ್ನಾಸ್ಟಿಕ್ ಆಗ್ತಾಯಿದ್ರು, ಸ್ವಿಮ್ಮಿಂಗ್, ಡ್ಯಾನ್ಸ್ ಕ್ಲಾಸ್, ಆ ಥರ ಇದೆಲ್ಲ ಅಪ್ಪ ಅಮ್ಮಂದ್ರೆ ಅವಾಗ ಮಾಡ್ತಾರೆ. ಗೊತ್ತಾ, ನನ್ನ ಮಗ ಇಂಗ್ಲೀಷ್ ಮೀಡಿಯಮ್ಗೆ ಹೋಗಬೇಕು, ಎಲ್ಲರ ಅಪ್ಪ ಅಮ್ಮನೂ ಮಾಡ್ತಾರೆ. ಇಲ್ಲಿ ನಮ್ಗೆ ವ್ಯಾಲ್ಯೂ ಗೊತ್ತಾಗ್ತಾ ಇದೆ ಕನ್ನಡದು ಇಂಡಸ್ಟ್ರಿಗೆ ಬಂದಮೇಲೆ. ನಿಜವಾಗ್ಲೂ ಇಲ್ಲಿ ಬಂದಾಗ ಕನ್ನಡದ ವ್ಯಾಲ್ಯೂ ಗೊತ್ತಾಗುತ್ತೆ, ವಿಚ್ ಈಸ್ ವೆರಿ ಗುಡ್. ಬಟ್ ಕನ್ನಡದ ವ್ಯಾಲ್ಯೂ ಗೊತ್ತಾಗುತ್ತೆ ಅಂದರೆ ಆ ಹುಚ್ಚತನ ನಮ್ಮ ಕನ್ನಡ ಅದು ನಂಗೆ ನಿಜವಾಗ್ಲೂ ಇವಾಗ ಸ್ವಲ್ಪ ಇಂಟರ್ವ್ಯೂಗಳಲ್ಲಿ ಒಂದೆರಡು ಪದ ಬಳಕೆಗಳು ಇಂಗ್ಲೀಷಲ್ಲಿ ಯೂಸ್ ಮಾಡಿಬಿಡ್ತೀವಿ, ಆ ಥರ ಆಗುತ್ತೆ ಅಷ್ಟೇ. ಬಿಟ್ಟರೆ ಎಲ್ಲಾದರೂ ಹೋದಾಗ ನಮ್ದೇನಾದ್ರು ಸ್ವಲ್ಪ ಅಂಡರ್ ಎಸ್ಟಿಮೇಟ್ ಮಾಡಿ, ಕಾಲೇಜ್ ಫೆಸ್ಟ್ಗೆ ಹೋಗಿದ್ವಿ ನಾವು ಮೊನ್ನೆ, ಅಲ್ಲಿ ಸ್ವಲ್ಪ ಬೇರೆ ಪರಭಾಷೆಗಳಿಗೆ ಜಾಸ್ತಿ ಇದು ಕೊಟ್ಬಿಟ್ಟು ನಮ್ಮ ಕನ್ನಡದಕ್ಕೆ ಆದರೆ ಸ್ವಲ್ಪ ಹಿಂಗೆ ಇದು ಮಾಡಿದ್ರೆ ನನಗೆ ತುಂಬ ಕೆಟ್ಟ ಕೋಪ ಬರುತ್ತೆ. ನೀವು ಡಿಪ್ಲೊಮ್ಯಾಟಿಕ್ ಆಗಿ ಉತ್ತರವನ್ನು ಕೊಡಲ್ಲ ಅಂತ ಹೇಳಿದ್ರಿ. ಹಾಗಾಗಿ ಒಂದು ಪಾಯಿಂಟ್ ಬ್ಲ್ಯಾಂಕ್ ಪ್ರಶ್ನೆ, ವಿಹಾನ್ ಅವರಿಗೆ ಇಲ್ಲಿ ಗುಡ್ ಆ್ಯಕ್ಟರ್ ಅಂತ ಅನ್ನಿಸ್ಕೋಬೇಕಾಗಿದೆಯಾ ಅಥವಾ ಒಬ್ಬ ಮಾಸ್ ಹೀರೋ ಸ್ಟಾರ್ ಆಗಬೇಕಾಗಿದೆಯಾ? ಇವತ್ತವರೆಗೂ ನನಗೆ ಬೆಸ್ಟ್ ಆ್ಯಕ್ಟರ್ ಅಂದರೆ ಡೆಫಿನೇಷನ್ ಗೊತ್ತಿಲ್ಲ. ನನಗೆ ಒಬ್ಬ ಆ್ಯಕ್ಟರ್ ಏನು ಮಾಡ್ತಾನೆ, ಒಬ್ಬ ಬೆಸ್ಟ್ ಆ್ಯಕ್ಟರ್ ಬಂದು ಮಾಡ್ತಾನೆ ಅಂತಾರಲ್ಲ, ನಂಗೆ ಆ ಥರ ಆ್ಯಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಸರ್. ನನಗೆ ಆ ಕ್ಯಾರೆಕ್ಟ್ರೇ ಬಂದು ಮಾಡೋಯ್ತು ಅನ್ನೋ ಥರ ಇಷ್ಟ ನನಗೆ. ನಾನು ಇಲ್ಲಿರೋದೇ ಇನ್ನು ಮತ್ತೊಬ್ಬರು ನೋಡಿರೋ ಕಾನ್ಫಿಡೆನ್ಸ್ಗೋಸ್ಕರ ಇದ್ದೀನಿ ಅಷ್ಟೇ. ನಂಗೆ ನಿಜವಲ್ಲೂ ಬೆಸ್ಟ್ ಆ್ಯಕ್ಟರ್ ಅಂತ ಗೊತ್ತಿಲ್ಲ ಸರ್. ಯಾಕೆಂದರೆ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಪ್ರತಿಯೊಂದು ಫಿಲ್ಮಲ್ಲೂ ಆ ಕ್ಯಾರೆಕ್ಟರ್ಗಳು ಬಂದಾಗ ಆ ಎಕ್ಸ್ಪ್ಲೋರ್ ಮಾಡಿದಷ್ಟು ಇನ್ನೂ ಸಾಕಾಗ್ತಾ ಇಲ್ಲ ಅನಿಸುತ್ತೆ. ಸೊ ಬೆಸ್ಟ್ ಆ್ಯಕ್ಟರ್ ಅಂದ್ರೆ ಏನು ನಂಗೆ ಗೊತ್ತಾಗ್ತಾ ಇಲ್ಲ. ಐ ಆಮ್ ಸ್ಟಿಲ್ ಡಿಗಿಂಗ್ ದಟ್. ಎಕ್ಸ್ಪ್ಲೋರ್ ಮಾಡೋದು ಯಾವಾಗ ನಿಲ್ಲಿಸ್ಬಿಡ್ತೀನೋ ಮೋಸ್ಟ್ಲಿ ಅವತ್ತು ಐ ವಿಲ್ ನಾಟ್ ಬಿ ಅನ್ ಆ್ಯಕ್ಟರ್ ಆರ್ ಆರ್ಟಿಸ್ಟ್. ನಾನು ಯಾಕೆ ಕೇಳಿದೆ ಅಂದರೆ, ಇದನ್ನು ಆ್ಯಕ್ಚುಲಿ ಸುಮಾರು ಹೀರೋಗಳ ಹತ್ರ ನಾನು ಕೇಳಿದ್ದೀನಿ. ನನ್ನ ಪ್ರಕಾರ ಅಫ್ಕೋರ್ಸ್ ನಾವು ಪ್ಲ್ಯಾನ್ ಮಾಡಿದ್ರ ಪ್ರಕಾರವೇ ನಮ್ಮ ಜೀವನ ನಡೆಯುತ್ತೆ ಅಂತಲ್ಲ, ಕೆರಿಯರ್ ನಡೆಯುತ್ತೆ ಅಂತಲ್ಲ, ಬಟ್ ಒಂದು ಪ್ಲ್ಯಾನ್ ಇರಬೇಕಲ್ವಾ, ಅಥವಾ ಒಂದು ಸ್ಟ್ರಾಟಜಿ ಇರಬೇಕಲ್ವಾ, ನಾನು ಯಾವ ಹಾದಿಯಲ್ಲಿ ಹೋಗ್ತಾ ಇದ್ದೀನಿ, ಏನನ್ನ ತಲುಪಬೇಕು ಅನ್ನೋದು. ಸೊ ನಾನು ಹೀಗೆ ಕೇಳಿದ್ರೆ ಆ್ಯಕ್ಟರು ಮತ್ತು ಸ್ಟಾರು ಬಿಡಿ, ನಿಮ್ಮ ಪ್ಲ್ಯಾನ್ ಏನು ಅಂತ ಕೇಳಿದ್ರೆ? ನಂದು ಇವಾಗ ಪ್ಲ್ಯಾನ್ ಐ ಲಿವ್ ಫಾರ್ ದಿಸ್ ಮೂಮೆಂಟ್ ಅಷ್ಟೇ. ಇವಾಗ ನಾನು ಈ ಮಂತು ರೆಂಟಿಗೆ ದುಡ್ಡು ಹೆಂಗೆ ಅರೇಂಜ್ ಮಾಡಲಿ, ನನ್ನ ಕಾರ್ EMI ದುಡ್ಡು ಹೆಂಗೆ ಅರೇಂಜ್ ಮಾಡಲಿ, ಇದು ಯಾವಾಗಲೂ ತಲೆಯಲ್ಲಿ ಓಡ್ತಾ ಇರುತ್ತೆ ಅಷ್ಟೇ. ಹಂಗಂತ ಯಾವತ್ತೂ ದುಡ್ಡಿಗೋಸ್ಕರ ನಾನು ಮಾಡಿಲ್ಲ ಇವತ್ತವರೆಗೂ. ನಾನು 50,000 ರೂಪಾಯಿ ಮೇಲ್ ರೆಮ್ಯುನರೇಷನ್ ನೋಡಿದ್ದೀನಿ ಅಂತಂದರೆ ಅದು ಒಂದು ಲೆಗಸಿ ಅಂತ ಒಂದು ಸಿನಿಮಾ ಇದಾಗಿತ್ತು. ಆಮೇಲೆ ಇನ್ನೊಂದು ನಡೀತಾ ಇದೆ ರವಿ ಅವ್ರದ್ದು, ರವೀಂದ್ರನಾಥ್ ಅಂತ, ಮಾನ್ಸೂನ್ನಾಗ ಮಾಡಿದ್ದಾರೆ ಅಲ್ಲಿ. ಇನ್ನೊಂದು ಪರಮಾದಲ್ಲಿ ನಾನು 1 ಲಕ್ಷ ರೂಪಾಯಿ ಮೇಲ್ ನೋಡಿರೋದು ರೆಮ್ಯುನರೇಷನ್. ಯಾವತ್ತೂ ದುಡ್ಡಿಗೆ ಅಂತ ಮೀಟ್ ಮಾಡಿಲ್ಲ. ನಾನು ಕೊಡಬೇಕಾದ್ರೂ ಹೇಳ್ತೀನಿ, ನಾನು ನಿಜವಾಗ್ಲೂ ದುಡ್ಡಿಗೆಲ್ಲ ನೀವು ಇದು ಮಾಡಿಬಿಡಿ, 4 to 6 months ನಾನು ಹೆಂಗೋ ಮ್ಯಾನೇಜ್ ಮಾಡ್ಕೊತೀನಿ ಅಂತ ಆ ಥರ ಹೇಳ್ತೀನಿ. ಯಾಕೆಂದರೆ ನಾನು ಬೇರೆ ಕಡೆನೂ ಅದೇ ಹೇಳಿದ್ನಲ್ಲ ಸರ್, ಒಂದು ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಆದಾಗ ಅವಾಗ ಹೇಳ್ಬೋದು ನಾನು ಏನೇನು ಕೆಲಸ ಮಾಡಿದ್ದೀನಿ, ಎಷ್ಟೆಷ್ಟು ಕಷ್ಟ ಬಿದ್ದಿದ್ದೀನಿ ಅಂತ. ಬಟ್ ಇವಾಗ ಬೆಳಿಬೇಕಾದ್ರೆ ನನಗೆ ಆ ಸಿಂಪತಿ ಗಿಟ್ಟಿಸ್ಕೊಂಡು ನನಗೆ ಸ್ಟಾರ್ ಆಗೋಕ್ಕೆ ಇಷ್ಟ ಇಲ್ಲ. ಆ ಸಿಂಪತಿ ಗಿಟ್ಟಿಸ್ಕೊಂಡು ನಾನು ಕಷ್ಟ ಬಿದ್ದು ಬಂದೆ ಅಥವಾ ನಾನು ಏನೇನು ಕೆಲಸಗಳು ಮಾಡಿ ಒದ್ದಾಡಿದ್ದೀನಿ ಅದನ್ನು ಹೇಳ್ಕೊಂಡು ಆಡಿಯನ್ಸ್ ಹತ್ರ ಪಾಪ ಅಂತ ಅನ್ಸ್ಕೊಂಡು ನನಗೆ ಹಂಗೆ ಬರೋಕ್ಕೆ ಇಷ್ಟ ಇಲ್ಲ. ನನಗೆ ಕಂಪ್ಲೀಟ್ಲಿ ನನ್ನ ಪರ್ಫಾರ್ಮೆನ್ಸಲ್ಲಿ ಬರೋಕ್ಕೆ ಇಷ್ಟ ಇದೆ. ಅದನ್ನಾಗಲೇ ಜನ ಗುರುತಿಸ್ತಾ ಇದ್ದಾರೆ. ಅಫ್ಕೋರ್ಸ್ ಕೆಲವರು ಇಲ್ಲೇನಂತಂದರೆ ನಮ್ಮ ಕಷ್ಟನೇ ಹೇಳ್ಕೊಬೇಕು ಇವ್ರಿಗೆ, ಕಷ್ಟ ಸೂಪರ್ ಗುರು ಅಂತ ಬರೀತಾರೆ. ಅದೇ ನನ್ನ ಕಷ್ಟ ಏನು ಹೇಳ್ಕೊಳ್ದೆ ಬಂದ್ಬಿಟ್ಟು ನಾನು ಬರೀ ಪರ್ಫಾರ್ಮೆನ್ಸಲ್ಲಿ ಕಳಿಸಿದ್ರೆ ಏನೋ ಅವನು ಫುಲ್ಲು ಏನು ರಿಚ್ ಕಿಡ್ಡ, ಪ್ರೊಡ್ಯೂಸರ್ ಮಗನ, ಈ ಥರ ಮಾತಾಡ್ತಾರೆ, ಆ ಥರ ಎಲ್ಲ ಇದು ಮಾಡಿಸ್ತಾರೆ. ಬಟ್ ಒನ್ ಡೇ ಗೊತ್ತಾಗುತ್ತೆ, ಮತ್ತೆ ಬರ್ತೀನಿ ಇಲ್ಲಿ ದೇವ್ರದೇ ಇದ್ದರೆ
ಅವತ್ತು ಇನ್ನೊಂದು 3-4 ಸಿನಿಮಾ ಮಾಡಿ ದೊಡ್ಡ ಮಟ್ಟದಲ್ಲಿ ಐ ಮೇಕ್ ಶ್ಯೂರ್ ಜನ ಇನ್ನೂ ಪ್ರೌಡ್ ಫೀಲ್ ಆಗಿರ್ತಾರೆ ಅಷ್ಟೊತ್ತಿಗೆ ವಿಹಾನ್ ಅಂತ ಅಂದರೆ. ಸೊ ಆ ಟೈಮಲ್ಲಿ ಬಂದು ಅವಾಗ ನನ್ನ ಸ್ಟ್ರಗಲ್ಗಳನ್ನ ಹೇಳ್ತೀನಿ. ಸೊ ಅವಾಗ ನನಗೂ ಸಮಾಧಾನ ಆಗುತ್ತೆ. ಇವಾಗ ಏನಂದರೆ ನಾನು ಬರೀ ಪರ್ಫಾರ್ಮೆನ್ಸ್ ನೋಡೋಷ್ಟೇ ಇಷ್ಟಪಡಲಿ, ಆಮೇಲೆ ನನ್ನ ಎಷ್ಟು ಡಿಸಿಪ್ಲಿನ್ ಇದೆ ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಅಲ್ಲಿ ಬಂದು ನನ್ನ ಕೋ ಆರ್ಟಿಸ್ಟ್ಗಳಿಗೆ ಅಷ್ಟೇ ಮಾತ್ರ ಗುರ್ತಿಡೀರಿ ನಂದು ಅಷ್ಟೇ. ಇದು ಇನ್ನು ಪ್ಲ್ಯಾನ್ಸ್ ಬಂದು ಅನಿಲ್ ಮೆರವಣಿಗೆ ಅಂತ ಇದ್ದಾರೆ. ಅವರು ಆ್ಯಕ್ಚುಲಿ ನನಗೆ ಈ ಸ್ಕ್ರಿಪ್ಟ್ ವರ್ಕ್ ಮುಂಚೆನೇ ಒಂದು ಸ್ಟೋರಿ ಹೇಳಿದರು ಬಂದು, ಅದು ಕೂಡ ತುಂಬ ಇಷ್ಟ ಆಗಿತ್ತು, ವಿಭಿನ್ನವಾಗಿತ್ತು ಅದು ಸ್ಟೋರಿ. ಯಾವ ಸ್ಕ್ರಿಪ್ಟ್ ವರ್ಕ್ ಮುಂಚೆಗೆ? ಇಬ್ಬನಿ ಬರೋದಕ್ಕೆ ಮುಂಚೆ. ಓ ಅವಾಗ ಸೊ ಅವಾಗ ಚಂದ್ರಜಿತ್ ಬಂದರು, ನೋಡಿ ಹೋಗಿದ್ರು. ಇದು ಇಲ್ಲಿ ಫಾಸ್ಟಾಗಿ ಆಯ್ತಲ್ಲ ಇಲ್ಲಿ ಇಬ್ಬನಿ, ಸೊ ಹಂಗಾಗಿ ಅದನ್ನು ಅಲ್ಲೇ ಇದು ಮಾಡಿದ್ವಿ. ಎಗೇನ್ ಹೇಳಿದಾಗೆ ಅವ್ರಿಗೂ ಅಷ್ಟೇ ನಾನು ಹೇಳ್ತಾ ಇರೋದು, ಒಳ್ಳೆ ಸ್ಕ್ರಿಪ್ಟು ಬಟ್ ಪ್ರೊಡ್ಯೂಸರ್ ಸಿಗಬೇಕು. ಇಲ್ಲ ಒಳ್ಳೆ ಪ್ರೊಡ್ಯೂಸರ್ ಇದ್ದರೆ ಅಲ್ಲಿ ಸ್ಕ್ರಿಪ್ಟ್ ಇರಲ್ಲ. ಆಮೇಲೆ ನಂದು ಏನಂತಂದರೆ, ನಾನು ಈಗ ನೀವು ಹೇಳಿದ್ರಲ್ಲ ಮಾಸ್ ಮಾಡಬೇಕು ಆ ಥರ, ನಾನು ಆ ಥರ ಏನಿಲ್ಲ. ಅಫ್ಕೋರ್ಸ್ ಐ ವಾಂಟ್ ಡೈರೆಕ್ಟರ್ ಟು ನೋ ದಟ್ ಐ ಆಮ್ ವೆರಿ ಫ್ಲೆಕ್ಸಿಬಲ್. ಸರಿ, ನೀವು ಮೊನ್ನೆ ಒಂದು ಸ್ಟೋರಿ ಒಬ್ಬರು ಬಂದು ಹೇಳಿದ್ರು, ಅದರಲ್ಲಿ ಚಪ್ಪಲಿ ಹೊಲಿಯೋ ರೋಲು, ಐ ಲವ್ ಟು ಡೂ ದಟ್, ಬಟ್ ಅವ್ರಿಗೆ ಪ್ರೊಡ್ಯೂಸರ್ ಇಲ್ಲ. ನಾನು ಆ ರೋಲು ಮಾಡೋಕ್ಕೆ ರೆಡಿ ಇದ್ದೀನಿ. ಆಮೇಲೆ ತಲೆ ಬೋಳಿಸ್ಕೊಂಡು ನಾನು ಹೇಳಿದೆ ಅವ್ರಿಗೆ, ನಾನು ಹೆಡ್ ಶೇವ್ ಮಾಡ್ಬೋದಾ ಆ ರೋಲ್ ಮಾಡೋದಕ್ಕೆ, ಸೊ ದಟ್ ನನಗೆ ಯಾರು ಜನ ಗುರ್ತಿಡಿಬಾರ್ದು ಇದು ವಿಹಾನೆ, ಇದು ಇಬ್ಬನಿಲ್ ಮಾಡಿರೋ ವಿಹಾನೆ ಅಂತ. ಕರೆಕ್ಟ್. ಈ ಥರ ಉಚಿತನ ನಂಗೆ ಸಖತ್ ಇಷ್ಟ ಇದೆ, ಗುರ್ತಿಡಿಬಾರ್ದು, ನನ್ನ ನೆನೆಸ್ಕೋಬಾರ್ದು. ಅದಕ್ಕೆ ಸಪೋರ್ಟ್ ಮಾಡ್ತಿರೋದೇ ಈ 2 ವರ್ಷಕ್ಕೊಂದು ಮೂವಿ ಬರ್ತಾ ಇದೆ. ಸೊ ಹಂಗಾಗಿ ಜನ ಇವತ್ತು ನನ್ನ ಟ್ರೈಲರ್ ಬಿಟ್ಟಾಗ ಎಷ್ಟೊಂದು ಜನ ಗೊತ್ತೇ ಆಗಲಿಲ್ಲ ನನ್ನ ಪಂಚತಂತ್ರ ಹೀರೋ ಅಂತ. ಇವಾಗ ಓಕೆ ಅಂತ ಅಲ್ಲಿ ಹೋಗ್ಬಿಡ್ತಾರೆ. ನೀವು ಪಂಚತಂತ್ರದಲ್ಲಿ ನೋಟಿಸ್ ಮಾಡಿರ್ಬೋದು, ನಾನು ಅಲ್ಲಿ ಮಾಡಿರೋ ವಿಭಿನ್ನ ಪರ್ಫಾರ್ಮೆನ್ಸ್ ಏನಂದರೆ, ಅಲ್ಲೊಂದು ಸೀನ್ ಇದೆ, ಹೀರೋಯಿನ್ ಮನೆಗೆ ನುಗ್ಗಿ ಕಾರ್ತಿಕ್ ಅನ್ನೋ ಕ್ಯಾರೆಕ್ಟರ್ ಒಂದು ನುಗ್ಗಿಯಲ್ಲಿ ಶ್ಲೋಕ, ಒಂದು ಮುಸ್ಲಿಂ ಲ್ಯಾಂಗ್ವೇಜ್, ಆಮೇಲೆ ಕ್ರಿಕೆಟ್ ಕಾಮೆಂಟ್ರಿ, ಇದು 3 ಮಿಕ್ಸ್ ಮಾಡಿ ಒಂದು ಎಂಟೈರ್ 1 ಶಾಟ್ ಡೈಲಾಗ್ ಹೇಳಿದ್ದೀನಿ ಅವ್ರ ಮನೆಗೆ ನುಗ್ಗಿ. ದಟ್ ಈಸ್ ಯೋಗರಾಜ್ ಭಟ್. ಆ ಥರ ನಂಗೆ ಫ್ರೀಡಮ್ ಕೊಡೋರು. ಯಾರೇ ಡೈರೆಕ್ಟರ್ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಇರೋ ಡೈರೆಕ್ಟರ್ ಹಂಗೆ ಯಾರೋ ಏನೋ ಮಾಡ್ತಾನಂತ ಅದೆಲ್ಲ ಇಲ್ಲಿ ಕೊಟ್ಟರೋದು ಮಾಡಪ್ಪ ಅಂತ ಅಂತಾರೆ, ಏನೋ ಗೊತ್ತಿಲ್ಲ. ಬಟ್ ನಾನು ಎಷ್ಟು ಅದೃಷ್ಟ ಅಂತ ಅಂದರೆ, ನಂಗೆ ಯೋಗರಾಜ್ ಭಟ್ ಆ ಥರ ಸಿಕ್ಕಿದಾಗ, ಯೋಗರಾಜ್ ಭಟ್ ಯಾವಾಗಲೂ ಪೊಟೆನ್ಷಿಯಲ್ ಇರೋ ಇವ್ರು ನೋಡಿದ್ರೆ ಮಾಡ ಅಂತಾರೆ. ಸೊ ಅದು ಮಾಡಿದ್ದೀನಿ. ಸೊ ಆ ಎನರ್ಜಿ ನೋಡಿದ್ರೆ ಯು ವಿಲ್ ನೋ ದಟ್ ಓಕೆ, ಅದು ಆ್ಯಕ್ಚುಲಿ ರೀಲ್ಸ್ ಮಾಡೋಕ್ಕೆ ಹೋದ್ರೂ ಯಾರಾದರೂ ಅದನ್ನು ನನಗೆ ಅವ್ರು ಸೈಕಲ್ ಹೊಡಿಬೇಕು ಅಂತ ನನಗೆ ಈ ಥರದ ಆಸೆಗಳಿದೆ. ಯಾರಾದರೂ ಈಗ ಹೋಗ್ಬಿಟ್ಟು ಆ ಎಕ್ಸ್ಪ್ರೆಷನ್ ಕೊಡಬೇಕು ಅಂತಂದರೆ ಅವರು ಸ್ವಲ್ಪ ಸೈಕಲ್ ಹೊಡೀಲಿ. ಬಿಕಾಸ್ ನಾನು ಅದನ್ನು ತುಂಬ ಪ್ರಾಕ್ಟೀಸ್ ಮಾಡಿರ್ತೀನಿ. ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀನಿ ಅಂದರೆ, ಇಲ್ಲಿ ಬಂದು ಕ್ಯಾಮ್ರಾ ಮುಂದೆ ತುಂಬ ಎಫರ್ಟ್ಲೆಸ್ಸಾಗಿ ಕಾಣಿಸ್ತಾ ಇರುತ್ತೆ. ಕರೆಕ್ಟ್. ಸೊ ಅವ್ರು ಅದನ್ನು ಎಷ್ಟು ಈಸಿಯಾಗಿ ಮಾಡಿದ್ದಾರೆ, ಓಕೆ ಹಿಂಗೆ ಅಲ್ವಾ ಮಾಡಿರೋದು ವಿಹಾನ್ ಅವರು ಅಂತ ಹಿಂಗೆ ಮಾಡೋಕೆ ಹೋದಾಗ ಅವ್ರಿಗೆ ಗೊತ್ತಾಗೋದು. ಅದನ್ನು ಪ್ರತಿಯೊಂದರಲ್ಲೂ ಇಟ್ಕೋತೀನಿ ನಾನು. ಬೀಟ್, ಫೈಟ್ ಇರ್ಬೋದು, ಡಾನ್ಸ್ ಇರ್ಬೋದು, ಪರ್ಫಾರ್ಮೆನ್ಸ್ ಇರ್ಬೋದು, ಅದೆಲ್ಲ. ಬಟ್ ಡಾನ್ಸ್ ಅಂತ ಅಂದರೆ ನನಗೆ ಪಂಚತಂತ್ರದಲ್ಲಿ ಹೈ ಎನರ್ಜಿ ಡಾನ್ಸ್ ಇತ್ತು. ಬಟ್ ಇದರಲ್ಲಿ ವಿ ಮೇಡ್ ಶೂರ್ ನನಗೆ ಆ ಥರ ಡಾನ್ಸರ್ ಅಲ್ಲ ಇವನು ಸಿದ್ಧಾರ್ಥ. ಅದಕ್ಕೆ ನಾನು ಸ್ವಲ್ಪನೇ ಎನರ್ಜಿ ಹಾಕಿ ಡಾನ್ಸ್ ಮಾಡಿದ್ದೀನಿ. ಇಫ್ ಯು ಹ್ಯಾವ್ ನೋಟಿಸ್ಡ್, ಮೂವ್ಸ್ ಮಾಡಿದ್ದೀನಿ. ಸೊ ಕ್ಯಾರೆಕ್ಟರ್ ಲೈಟ್ ಮೂವ್ಮೆಂಟ್ಸ್ ಕರೆಕ್ಟ್ ಆ ಥರ ಮಾಡಿದ್ದೀನಿ. ಸೊ ಈ ಥರದ್ದು ಡೀಟೇಲಿಂಗ್ ಎಲ್ಲ ತುಂಬ ಇಟ್ಕೊಂಡಿದ್ದೆ ನಾನು. ಅದು ಏನಕ್ಕೆ ಸಿಗುತ್ತೆ ಅಂತಂದರೆ, ಒಂದು ನೀವು ಡೈರೆಕ್ಟರ್ ಜೊತೆ ತುಂಬ ಬೆರ್ತಾಗ, ಫಿಲ್ಮ್ ಶುರು ಆಗೋಕ್ಕೆ ಮುಂಚೆ ಒಂದು ಅಟ್ಲೀಸ್ಟ್ 3-4 ತಿಂಗಳು ನೀವು ಅವ್ರ ಜೊತೆ ಇರಲೇಬೇಕು. ನಂಗೆ ಡೈರೆಕ್ಟರ್ನ ಫಸ್ಟ್ ಅರ್ಥ ಮಾಡ್ಕೋಬೇಕು, ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು, ಆ ಸ್ಕ್ರಿಪ್ಟಿಗೆ ಎಷ್ಟು ಇನ್ವಾಲ್ವ್ ಆಗಿ ಬರ್ದಿದ್ದಾರೆ ಅಂತ. ಅವಾಗ ಆ ಮನುಷ್ಯ, ನಾನು ನಿಜವಾಗ್ಲೂ ಇವತ್ತು ಅಲ್ಲಿ ಬಂದು ನಾನು ಮಾಡಿದ್ದೀನಿ ಅಂತಂದರೆ, ನಾನು ಡೈರೆಕ್ಟರ್ ನಂಗೆ ಹೇಳ್ತಾ ಇದ್ದಿದ್ದ ರೀತಿನಲ್ಲಿ ಬಂದು ಇಮಿಟೇಟ್ ಮಾಡಿದ್ದೀನಿ ಅಷ್ಟೇ. ಸೊ ಇಮಿಟೇಟ್ ಮಾಡೋದಕ್ಕೂ ನಂದು ಹಳೆ ಸಿನಿಮಾದ ಏನು ಮಾಡಿದ್ದೀನಿ ಅದನ್ನು ಐ ಶುಡ್ ಎರೇಸ್ ಇಟ್ ಅಲ್ವಾ, ಐ ಶುಡ್ ಅನ್ಲರ್ನ್ ಇಟ್ ಅಂತ ಏನು ಹೇಳ್ತಾರೆ, ಐ ಶುಡ್ ಎರೇಸ್ ದಟ್ ಇದು. ಸೊ ಅವಾಗ ಅಲ್ಲಿ ಬರುತ್ತೆ. ಅಫ್ಕೋರ್ಸ್ ಫೇಸ್ ಸಪೋರ್ಟ್ ಮಾಡುತ್ತೆ, ಅವಾಗ ಅದು ವಿಭಿನ್ನವಾಗಿ ಕಾಣಿಸುತ್ತೆ. ಬಟ್ ಚಾನ್ ಯಾವ ರೀತಿ ಒಬ್ಬ ಡೈರೆಕ್ಟರ್ ನಿಮಗೆ ಹೇಳಿ ಬಿಟ್ಬಿಡ್ತಾರ ಅಥವಾ ಅವ್ರು ಮಾಡಿ ತೋರಿಸ್ತಾರ? ಅವರು ಡೀಟೇಲ್ಸ್ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ನಾನು ಹೇಳಿದ್ನಲ್ಲ, ಆರ್ಟಿಕ್ಯುಲೇಟಿಂಗಲ್ಲಿ ತುಂಬ ಚೆನ್ನಾಗಿದೆ, ಅವ್ರಿಗೆ ಚೆನ್ನಾಗಿ ಫೀಡ್ ಮಾಡ್ತಾರೆ. ಹೌದೌದು. ಆಮೇಲೆ ನನ್ನ ವಿಷಯದಲ್ಲಿ ಚಾನ್ ನಾನು ರೆಫರೆನ್ಸ್ ಹೇಳಕ್ಕೆ ಬಿಡಲ್ಲ. ಯಾಕೆಂದರೆ ನೀವು ಬೇರೆ ಆರ್ಟಿಸ್ಟ್ಗಳದ್ದು ದಯವಿಟ್ಟು ರೆಫರೆನ್ಸ್ ಹೇಳಬೇಡಿ ಅಂತ ಹೇಳ್ತೀನಿ. ಬಿಕಾಸ್ ಯೋಗರಾಜ್ ಭಟ್ ನನಗೆ ಏನು ಹೇಳಿದ್ದು ಅಂದರೆ, ನೀನು ಯಾವುದೂ ಸಿನಿಮಾಗಳು ಜಾಸ್ತಿ ನೋಡ್ಕೊಂಡು ಬಂದಿಲ್ಲ, ನಾನು ಇವ್ರ ಥರ ಆಗಬೇಕು ಅವ್ರ ಥರ ಆಗಬೇಕಂತ ಬಂದಿಲ್ಲ. ಅದಕ್ಕೆ ನೀನೊಂದು ಮಾಸ್ ಡೈಲಾಗ್ ಹೇಳ್ಬೇಕಂತಂದ್ರೂ ನೀನು ಕಾಲರ್ ಎತ್ತಲ್ಲ ಅಥವಾ ಆ ಶೈಲಿಲಿ ಹೇಳಲ್ಲ. ನಿಂದೆ ಅದು ಒಂದು ವಾಕಿಂಗ್ ಸ್ಟೈಲ್ ಇದೆ, ಭಾಷೆ ಇದೆ ಇದು. ಸೊ ಅದನ್ನು ಐ ಮೇಕ್ ಶ್ಯೂರ್ ನಂಗೆ ರೆಫರೆನ್ಸ್ ಕೊಡಬೇಡಿ. ಜಸ್ಟ್ ಎಷ್ಟಾಗುತ್ತೋ ಅಷ್ಟು ಡೀಟೇಲಾಗಿ ಹೇಳ್ಕೊಂಡು ಹೋಗಿ. ಐ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ನಿಮ್ಮ ಹಿಂದೆ ನಿಮ್ಮ ತಲೆಯಲ್ಲಿ ನೀವು ಎಷ್ಟು ಯೋಚನೆ ಮಾಡಿದ್ದೀರಾ ಅನ್ನೋದು ನಂಗೆ ಗೊತ್ತಾಗ್ಬಿಟ್ರೆ, ಐ ವಿಲ್ ಮೇಕ್ ಶ್ಯೂರ್ ಐ ವಿಲ್ ಮೇಕ್ ಯು ಹ್ಯಾಪಿ ದೇರ್ ಆನ್ ದ ಸ್ಕ್ರೀನ್. ನೀವು ನೋಡ್ತಿದ್ದಂಗೆ ವಾವ್, ಹಿಂಗೆ ನಾನು ನೋಡಿದ್ದು ಸಿದ್ಧಾರ್ಥನ ಅಂತ. ಸೊ ಯೋಗರಾಜ್ ಭಟ್ ಅವ್ರು ಯಾವ ರೀತಿಯ ಡೈರೆಕ್ಟರ್? ಅವರು ಹೇಳಿಬಿಟ್ಬಿಡ್ತಾರ, ಅವರು ಇದೇನೋ ಮಾಡ್ದಲ್ಲ ಚೆನ್ನಾಗಿದ್ಕಂಡ್ಲಾ ಅಂತಾರೆ, ಮಾಡು ಅಂತ. ಆಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ನನಗೆ ಇವಾಗಲೇ ಅವಕಾಶ ಇರೋದು ಸರ್. ಯಾಕೆಂದರೆ
ಎಕ್ಸ್ಪೆರಿಮೆಂಟ್ ಮಾಡೋದಕ್ಕೆ ನಾನು ಏನಾದ್ರು ಸ್ಟಾರ್ ಆಗ್ಬಿಟ್ಟಿದ್ದಿದ್ರೆ ನನ್ನನ್ನು ಒಂದಕ್ಕೆ ಫಿಕ್ಸ್ ಮಾಡಿ ಇಟ್ಬಿಡೋರು. ಅದಕ್ಕೆ ನನಗೆ ಗ್ರ್ಯಾಜುವಲಾಗಿ ಒಂದು ಮಟ್ಟಿಗೊಂದು ಆ ಲೀಪ್ ಫ್ರಾಗಿಂಗ್ ಅಂತ ಏನಂತಾರೆ ಅದು ಬಂದಾಗ ಏನಾಗುತ್ತೆ, ನನಗೊಂದು ಕ್ಷಮೆ ಅಂತ ಇರುತ್ತೆ. ಜನಗಳು ಅಂದರೆ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಿರಲ್ಲ, ಈ ಹುಡುಗಂದು ಆ ಮೂವಿ ಬಾ ನೋಡೋಣ ಅಂತ ಬರ್ತಾರೆ. ಅದೇ ನಾನು ಒಂದಕ್ಕೆ ಫಿಕ್ಸ್ ಆಗಿಬಿಟ್ಟಿದ್ದೀರ ಇಷ್ಟೊತ್ತಿಗೆ ಅಥವಾ ಸ್ಟಾರ್ ಆಗಿಬಿಟ್ಟಿದ್ದಿದ್ರೆ ಅದೇ ಜಾನರಲ್ಲೇ ಬೇಕು ಒಂದು ಮೂವಿ ನಮಗೆ ಅನ್ನೋ ಥರ ಫಿಕ್ಸ್ ಆಗಿರೋರು. ಬಟ್ ನನಗಿನ್ನ ಆ್ಯಕ್ಚುಲಿ ಕ್ಲಾರಿಟಿ ಸಿಗ್ತಾ ಇಲ್ಲ. ಯಾವುದು? ಈಗ ನೆಕ್ಸ್ಟ್ ಒಂದು ಕಥೆಯನ್ನ ಈಗ ಸದ್ಯಕ್ಕೆ ಆರ್ ಯು ಶೂಟಿಂಗ್ ಫಾರ್ ಸಮಥಿಂಗ್? ಇವಾಗ ಸದ್ಯಕ್ಕೆ ಯಾವುದು ಶೂಟ್ ಮಾಡ್ತಿಲ್ಲ, ಬಿಕಾಸ್ ಅದೇ ನಾನು ಹೇಳಿದ್ನಲ್ಲ ಅನಿಲ್ ಕೋರಾಪಿಟ್ ಅಂತ ಅದನ್ನ ವರ್ಕ್ ಮಾಡ್ತಿದ್ವಿ. ಸೊ ಅದನ್ನ ಯಾವ ಆಂಗಲ್ ನಲ್ಲಿ ಚೂಸ್ ಮಾಡಿದ್ರಿ? ನನಗೆ ಇಷ್ಟ ಆಯ್ತು, ಪಾತ್ರ ಚೆನ್ನಾಗಿದೆ ಅಂತ ಚೂಸ್ ಮಾಡ್ದ ಅದು ಸ್ಕ್ರಿಪ್ಟ್ ಅನ್ನ? ಬಿಕಾಸ್ ವೇರ್ ವಿಲ್ ದಟ್ ಫಿಲ್ಮ್ ಟೇಕ್ ಯು ಅನ್ನೋದು ನಿಮ್ಗೆ ಐಡಿಯಾನ ಇದೆಯಾ? ಇದೆ. ಓಕೆ, ಏನದ ಐಡಿಯಾ? ವೆರೈಟೀಸ್. ನನ್ನ ಲಾಸ್ಟ್ ಸಿದ್ಧಾರ್ಥ್ ಇದನ್ನ ಇಲ್ಲಿ ಬಂದು ಇದು ಆಚೆ ಈ ಸಿನಿಮಾ ರಿಲೀಸ್ ಆದಾಗ ಆ ವೆರೈಟಿ ನೋಡ್ಲಿ ಜನ ಅಂತ. ಆಮೇಲೆ ಹಿಂದಕ್ಕಿನ್ನ ಯಾವತ್ತು ಈಗ ಸಿನಿಮಾಸ್ ನಂಬರ್ಸ್ ವೈಸ್ ಎಷ್ಟು ಮಾಡುತ್ತೆ ಅದು ನಮ್ಮ ಕೈಲಿರಲ್ಲ, ದೇವ್ರ ಕೈಲಿರುತ್ತೆ, ಜನರ ಕೈಲಿರುತ್ತೆ. ಕರೆಕ್ಟ್. ಬಟ್ ವಿ ಶುಡ್ ಮೇಕ್ ಶೂರ್ ನಾವು ಮಾಡಿರೋ ಫಿಲ್ಮ್ಗಳಲ್ಲಿ ಎಷ್ಟು ವೆರೈಟಿ ಕೊಡ್ಕೊಂಬಂದೆ ಅಂತ. ನಂದು ಏನು ಗ್ರಾಫಿಕ್ ರೆಪ್ರೆಸೆಂಟೇಷನ್ ಅಂತ ಹೋದ್ರೆ ನಂದು ಅದೇ ಅಲ್ಲೇ ಪ್ರಶ್ನೆ ಇರೋದು, ವೈ ಇಸ್ ಇಟ್? ಈಗ ವಿಹಾನ್ ಅವ್ರಿಗೆ ಯಾಕೆ ಮುಖ್ಯ ವೆರೈಟಿ ಕೊಡೋದು? ವೆರೈಟಿ ಮಾಡೋದು ಒಂದು, ನನಗೆ ನಟನಾಗಿ ಎಲ್ಲವನ್ನು ಎಕ್ಸ್ಪ್ಲೋರ್ ಮಾಡಬೇಕು, ಹಾಗಾಗಿ ನಾನು ವೆರೈಟಿ ಮಾಡಬೇಕು. ಬಟ್ ವೆರೈಟಿ ಕೊಡೋದು ಅಂತ ಹೇಳ್ತಾ ಇದ್ದೀನಿ, ಏನನ್ನ ತಲುಪೋಕ್ಕಾಗಿ ವೆರೈಟಿ ಕೊಡಬೇಕು. ಯಾಕೆ ಅಂತಂದರೆ ಯು ಹ್ಯಾವ್ ವೆರಿ ಎಕ್ಸೆಪ್ಷನಲ್ ಟ್ಯಾಲೆಂಟ್ಸ್. ಅದು ಡೈರೆಕ್ಟರ್ಸ್ ಆಗಿರ್ಬೋದು, ರೈಟರ್ಸ್ ಆಗಿರ್ಬೋದು, ಲಿರಿಸಿಸ್ಟ್, ನನ್ನಂಥ ಆ್ಯಕ್ಟರ್, ಅದು ನಾನು ಕೊಡಬೇಕು. ಸೊ ದಟ್ ನೀವು ಇನ್ನೊಬ್ರದ್ದು ನೋಡಿ ಕಂಪೇರ್ ಮಾಡೋ ಅವಶ್ಯಕತೆ ಇಲ್ಲ ನಮ್ಮ ಕನ್ನಡ ಆ್ಯಕ್ಟರ್ಸ್ಗೆ. ಸೊ ಈ ವೆರೈಟೀಸ್ ನಿಮಗೆ ಬರ್ತಾ ಇದೆ ಅಂದರೆ ನೀವು ಮುಂಚೆನೇ ಇವನೇನು ಅಂತ ನೆಗ್ಲೆಕ್ಟ್ ಮಾಡ್ದೇನೆ ಸ್ವಲ್ಪ ಕೂಲಂಕುಷವಾಗಿ ನೀವು ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಇಂಡಸ್ಟ್ರಿಲಿ ಎಂತೆಂಥ ಪ್ರತಿಭೆಗಳು ಇನ್ನೂ ಇದ್ದಾರೆ ಅಂತ. ಅದಕ್ಕೋಸ್ಕರನಾದರೂ ನಾನು ವೆರೈಟಿ ಚೂಸ್ ಮಾಡಿದಾಗ ಏನು ಮಾಡ್ತಾರೆ, ಕನ್ನಡ ಇಂಡಸ್ಟ್ರಿಲಿ ಅದೊಂದು ಅಡ್ವಾಂಟೇಜ್ ಇದೆ. ಏನಂತಂದರೆ ನಿಮಗೆ ಕನ್ನಡದಲ್ಲಿ ಆ ಥರ ಒಬ್ಬ ಆ್ಯಕ್ಟರ್ ಬಂದಿದ್ದಾನೆ ಅಂತಂದರೆ ಅಥವಾ ಡೈರೆಕ್ಟರ್ಸ್ ಇದ್ದಾರೆ ಅಂತಂದರೆ ಸಪೋರ್ಟ್ ಮಾಡ್ತಾರೆ. ಸೊ ಆ ಸಪೋರ್ಟ್ ಮಾಡಬೇಕಂತಂದರೆ ನಾವು ಆ್ಯಕ್ಟರ್ಸ್, ಡೈರೆಕ್ಟರ್ಸ್ ಆ ವಿಭಿನ್ನ ರೀತಿಲಿ ಆ ವೆರೈಟೀಸ್ಗಳು ಕೊಡಲೇಬೇಕು. ಶೋರ್. ನಾನು ಹೇಳಿದ್ನಲ್ಲ, ಸ್ಟೈಲಿಶಾಗೆ ಕಾಣಿಸ್ಕೊಳ್ಳೋದು ಬಿಟ್ಟು ಡಿಗ್ಲಾಮರ್ ರೋಲ್ ಮಾಡಬೇಕು. ನನ್ನ ಪಂಚತಂತ್ರದಲ್ಲಿ ಮೆಕ್ಯಾನಿಕ್ ರೋಲ್ ನಂದು. ಇಲ್ಲೆಲ್ಲ ಗಲೀಜಾಗಿ ಟ್ಯಾಟೂಸ್ ಹಾಕ್ಸ್ಕೊಂಡಿದ್ದೀನಿ, ಬನಿಯಾನಲ್ಲಿ ಇರ್ತೀನಿ, ಕೂದಲೆಲ್ಲ ಹಿಂಗೆಂಗೋ ಮಾಡ್ಕೊಂಡಿದ್ದೀನಿ, ಅದರಲ್ಲಿ ಶಾರ್ಟ್ಸ್ ಹಾಕ್ಕೊಂಡಿರ್ತೀನಿ, ಆ ಸಾಕ್ಸ್ಗೂ ಆ ಶೂಸ್ಗೂ ಮ್ಯಾಚೇ ಆಗಲ್ಲ. ಈ ಥರ ವಿಭಿನ್ನನ ಅಲ್ಲಿಂದ ಇಲ್ಲಿಗೆ ಸಿದ್ಧಾರ್ಥಿಗೆ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಓಕೆ ಯಾವ ಥರ ಇಂಡಸ್ಟ್ರಿಲಿ ಇವಾಗ ಹೊಸ ಹೀರೋಗಳು ಹುಟ್ಕೋತಾ ಇದ್ದಾರೆ ಅಥವಾ ರೈಟರ್ಸ್ಗಳು, ಆಮೇಲೆ ಇವಾಗ ನಮ್ಮ ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಅದೆಲ್ಲ. ಸೊ ಐ ವಾಂಟ್ ಟು ಗಿವ್ ದಟ್ ಮೆಸೇಜ್ ದಟ್ ನಮ್ಮ ಇಂಡಸ್ಟ್ರಿ ಯಾವುದಕ್ಕೂ ಕಮ್ಮಿ ಇಲ್ಲ ಅಷ್ಟೇ. ಸರಿ, ನೀವು ಸ್ಟಾರ್ ಆಗೋದು ಅಜೆಂಡಾ ಅಲ್ಲ ಅಂತ ಹೇಳಿದ್ರಿ ಅಲ್ವಾ? ಬಟ್ ಆದರೂ ಈ ಪ್ರಶ್ನೆನ ಕೇಳ್ತೀನಿ, ಈಗ ನಾವಿರೋ ಕಾಲಘಟ್ಟದಲ್ಲಿ ಪ್ರೇಕ್ಷಕರು ಚಿತ್ರಮಂದಿರಕ್ಕೆ ಬರೋ ಹ್ಯಾಬಿಟನ್ನು ಸ್ವಲ್ಪ ಕಳ್ಕೊಂಡಿದ್ದಾರೆ, OTT ಅಲ್ಲಿ ನೋಡ್ತಾರೆ, ಎಟ್ಸೆಟ್ರಾ. ಈಗ ಒಬ್ಬ ಸ್ಟಾರ್ ಹುಟ್ಟಬಹುದಾ ಇನ್ನು? ಡೆಫಿನೆಟ್ಲಿ. ಅಂದರೆ ಎಲ್ಲಿಂದ ಬರ್ತಾ ಇದ್ದೀನಿ ಅಂದರೆ, ಸ್ಟಾರ್ಸ್ ಹುಟ್ಟೋದು ಥಿಯೇಟರ್ಗಳಲ್ಲಿ ಅನ್ನೋ ಒಂದು ಇದಿದೆ. ಲೈಕ್ ಫಾರ್ ಇನ್ಸ್ಟೆನ್ಸ್ ಈಗಿರೋ ಸ್ಟಾರ್ಸ್ ಯಾರನ್ನ ತಗೊಳ್ಳಿ, ಥಿಯೇಟರ್ನಲ್ಲಿ ಹುಟ್ಕೊಂಡವರು. ಬಟ್ ಈಗ ನಿಮಗೆಲ್ಲ ಥಿಯೇಟರ್ ಆ ಆಪರ್ಚುನಿಟಿ ಸ್ವಲ್ಪ ಕಡಿಮೆ ಆಗಿದೆಯಾ? ಕಡಿಮೆ ಆಗಿದ್ರೆ ಈಗಲೂ ಸ್ಟಾರ್ಸ್ ಹುಟ್ಕೋಬಹುದಾ? ಡೆಫಿನೆಟ್ಲಿ ಒಪ್ಕೋಬೋದು ಇವಾಗ್ಲೂ. ಆಮೇಲೆ ನನಗೆ ಗೊತ್ತಿಲ್ಲ ಇದು ಏನು ಈ ಮಿಸ್ಕನ್ಸೆಪ್ಷನ್ ನಡೀತಾ ಇದೆ ಅಂತ. ಯಾರು ಥಿಯೇಟ್ರಿಗೆ ಬರ್ತಾಯಿಲ್ಲ ಅದು ಇದು ಅಂತ ಅನಿಸ್ತಿಲ್ಲ. ಯಾಕೆಂದ್ರೆ ಥಿಯೇಟ್ರಿಗೆಲ್ಲ ಬರ್ತಾ ಇದ್ದಾರೆ, ಆ್ಯಸ್ ಲಾಂಗ್ ಆಸ್ ಯು ಆರ್ ಗಿವಿಂಗ್ ಗುಡ್ ಕಂಟೆಂಟ್ ಮೂವಿ ಬರ್ತಾ ಇದ್ದಾರೆ. ಇನ್ನೊಂದು ನಾನು ಹೇಳ್ಬೇಕಂದ್ರೆ, ನೀವು ಜನರಿಗೆ ಒಳ್ಳೆ ಸಿನಿಮಾ ಕೊಡ್ದೇನೆ ಬಂದು ನೋಡಿ ಅಂತಂದರೆ ಅದು ದಟ್ ಈಸ್ ಈಕ್ವಲ್ ಟು ನೀವು ಅಡುಗೆನೇ ಚೆನ್ನಾಗಿ ಮಾಡಿದೆ ತಿನ್ನಿ ಅಂದರೆ ಜನಗಳು ಹೆಂಗೆ ತಿಂತಾರೆ? ಇನ್ನೊಂದು ಏನಂತಂದರೆ ಲಾಸ್ಟ್ ಆಫ್ ದ ಸ್ಟಾರ್ಸ್ ಅಂತ ಹೇಳ್ತಾರೆ, ನಾನು ಅದು ನಂಬಲ್ಲ. ಯಾಕೆಂದರೆ ಸ್ಟಾರ್ಸ್ಗಳು ತುಂಬ ಇನ್ನೂ ಬರೋಕ್ಕಿದೆ, ಇನ್ನೂ ಬರ್ಬೋದು. ಬಟ್ ಹಂಗಂತ ಈಸಿನೂ ಅಲ್ಲ ಅದು. ಅದು ನನಗೆ ಆ್ಯಕ್ಚುಲಿ ಯೋಗರಾಜ್ ಭಟ್ ಅವ್ರು ಒಂದ್ಸಲ ಯಾವಾಗಲೂ ಕುತ್ಕೊಂಡಾಗ ಆಫೀಸಲ್ಲಿ ಹೇಳ್ತಾ ಇದ್ರು. ನಾನು ಹೇಳಿದ್ದೆ ಅವಾಗ, ಸರ್ ಗುಡ್ ಲುಕಿಂಗ್ ಹೀರೋಸ್ಗಳು ಎಷ್ಟೊಂದು ಜನ ಇದ್ದಾರೆ, ಬಟ್ ಅವ್ರು ಯಾಕೆ ಸ್ಟಾರ್ ಆಗಲ್ಲ ಇವರು ಅಂತ. ಸೊ ಅವಾಗ ಹೇಳಿದ್ರು, ಗುಡ್ ಲುಕಿಂಗ್ ಹೀರೋ ಆ ಥರ ಈ ಥರ ಅಂತ ಏನಿಲ್ಲ. ನೀನು ಎಷ್ಟೇ ಡಾನ್ಸ್ ಚೆನ್ನಾಗಿ ಮಾಡು, ಫೈಟ್ ಚೆನ್ನಾಗಿ ಮಾಡು, ಇದು ಮಾಡು, ನಿನಗೆ ಫುಲ್ಲು ಒಳ್ಳೆ PR ಮಾರ್ಕೆಟಿಂಗ್ ಇರಲಿ, ದೊಡ್ಡದಾಗಿ ಲಾರ್ಜರ್ ದ್ಯಾನ್ ಲೈಫ್ ಪ್ರೊಡಕ್ಷನ್ ಕಂಪ್ನಿ ಇರಲಿ ನಿನಗೆ, ಬಟ್ ಜನಗಳು ದಡ್ರಲ್ಲ. ಹೌದು, ಜನಗಳಿಗೆ ಅದೊಂದು ಮನ್ಸಿಗೊಂದು ಆಗುತ್ತೆ. ಕರೆಕ್ಟ್. ಆ ಪರ್ಫಾರ್ಮೆನ್ಸ್ ನೀನು ಮಾಡಿದೆ ಅಂತಂದರೆ ಅದು 2-3 ದಿನ ಅವ್ರಿಗೆ ಕಾಡುತ್ತೆ ನೋಡು. ಮನೆಗೆ ಹೋದಾಗ
ಆ ಮೂಮೆಂಟ್ ನಿನಗೇನು ಅವಾರ್ಡೇ ಬಂದು ಕೊಟ್ಬಿಟ್ಟು ಸ್ಟಾರ್ ಮಾಡ್ಬೇಕಂತಲ್ಲ, ಆ ಮೂಮೆಂಟ್ ನಿನ್ನ ಜನರ ಮನಸ್ಸಲ್ಲಿ ನೀನು ಸ್ಟಾರ್ ಆದೆ ಅಂತ. ಬಿಕಾಸ್ ನನಗೆ ಆ ಜನರಿಗೆ ಮನಸ್ಸಲ್ಲಿ ಒಂದು ನಡೆಯುತ್ತೆ ಅಂತ ಹೇಳಿದ್ರಲ್ಲ, ಅದನ್ನ ಬಿಡಿಸಿ ಹೇಳೋಕ್ಕಾಗದೇ ಇಲ್ಲ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಾನು ದರ್ಶನ್ ಅವರಾಗ್ಲಿ ಸುದೀಪ್ ಅವ್ರನ್ನಾಗ್ಲಿ ಇವರೆಲ್ಲ ಮಿನಿಮಮ್ ಗ್ಯಾರಂಟಿ ಆಕ್ಟರ್ಸ್ ಅಂದ್ಬಿಡ್ತೀನಿ. ಅಂದ್ರೆ ಅವ್ರ ಪ್ರೆಸೆನ್ಸ್ ಇದ್ದಾಗ್ಲೇನೆ ವಿ ಆರ್ ಹಾಫ್ ಕನ್ವಿನ್ಸ್ಡ್ ಅವ್ರೇನೋ ಚೆನ್ನಾಗೇ ಮಾಡ್ತಾ ಇದ್ದಾರೆ ಅಂತ. ಅದು ಹೇಗಾಯ್ತು ಅಂತ ನಾವು ಹೇಳಕ್ಕಾಗಲ್ಲ. ಬಟ್ ಗಿವನ್ ದಟ್ ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ ಈ ಒಂದು ಟಾಪಿಕ್ನ. ಲಾಸ್ಟ್ ಆಫ್ ದಿ ಸ್ಟಾರ್ಸ್ ಅಂತ ನೀವು ಒಪ್ಪಲ್ಲ ಅಂದ್ರಿ, ವಿಚ್ ಇಸ್ ಗ್ರೇಟ್. ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಸೇಯಿಂಗ್ ದಟ್. ಬಟ್ ಈಗ ಸುದೀಪ್ ದರ್ಶನ್ ಆ ರೇಂಜಿನ ಸ್ಟಾರ್ಡಮ್ ಇಸ್ ಸ್ಟಿಲ್ ಪಾಸಿಬಲ್. ಡೆಫಿನೆಟ್ಲಿ ಪಾಸಿಬಲ್. ಯಾಕೆಂತಂದ್ರೆ ಒಂದು ಇವಾಗ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರು, ವಿಷ್ಣುವರ್ಧನ್ ಸರ್, ಅವಾಗ ಸರ್ ಅವ್ರಾದ್ಮೇಲೆ ನೆಕ್ಸ್ಟ್ ನಾವು ಯೋಚನೆ ಮಾಡಕ್ಕೆ ನಮ್ಗೇನು ಕಾಣಿಸ್ತಾನೆ ಇರಲಿಲ್ಲ ಅವಾಗ ಅಲ್ವಾ. ಅವರು ಶಂಕರನಾಗ್ ಸರ್ ಎಲ್ಲ ಇದ್ದಾರೆ. ಅವಾಗ ಬರ್ತಿದ್ದೆ ಒಂದೆರಡು ಚಾನಲ್, ಉದಯ್ ಟಿವಿ, ಉಷೆ ಅಂತ ಬರ್ತಿತ್ತು, DD1 DD9. ಸೊ ಅವಾಗ ನಾವು ಅಷ್ಟೇ ಸ್ಟಾರ್ಸ್ ಅಂತ ಅಂದ್ಕೊಂಡಿದ್ವಿ. ಅದಾದಮೇಲೆ ಅವಾಗ ಟಿ ವಿಲಿ ನಮಗೆ ಬರ್ತಿದ್ದು ಅಣ್ಣವ್ರದ್ದು, ವಿಷ್ಣುವರ್ಧನ್ ಸರ್ದು, ಅಂಬರೀಷ್ ಅವ್ರದ್ದು, ಶಂಕರ್ನಾಗ್ ಸರ್ದು. ಆಮೇಲೆ ಅದು ಬಿಟ್ಟರೆ ಜಗ್ಗೇಶ್ ಅವ್ರದ್ದು ಟಿ ವಿಲಿ ಯಾವಾಗಲೂ ಇದನ್ನು ನೋಡ್ತಾ ಇದ್ವಿ. ನೆಕ್ಸ್ಟ್ ಏನು ಅನ್ನೋದೇ ಗೊತ್ತಿರಲಿಲ್ಲ. ಆಮೇಲೆ ಸ್ವಲ್ಪ ಎಷ್ಟೋ ಒಂದು 2 decades ಆದಮೇಲೆ 3 decades ಆದಮೇಲೆ ವಿ ಸ್ಟಾರ್ಟೆಡ್ ಸೇಯಿಂಗ್ ದರ್ಶನ್ ಸರ್, ಸುದೀಪ್ ಸರ್, ಅಪ್ಪು ಸರ್, ಆ ಥರ. ಸೊ ಹಾಗಾಗಿ ಆಮೇಲೆ ಅವ್ರು ಆ ಜವಾಬ್ದಾರಿ ತೊಗೊಂಡ್ರು. ಬಟ್ ಏನಂದರೆ ನಾವು ಅದೊಂದು ಮರಿಬಾರ್ದು, ಏನಂದರೆ ಆ ತಳಪಾಯ ಹಾಕಿ ಕೊಟ್ಟಿದ್ದಾರಲ್ಲ ಅಣ್ಣವರು ಎಲ್ಲ, ಡಾಕ್ಟರ್ ರಾಜ್ಕುಮಾರ್ ಸರ್ ಎಲ್ಲ, ಆ ತಳಪಾಯದ ಮೇಲೆ ಬಂದು ನಾವೆಲ್ಲ ಓಡಾಡ್ತಾ ಇರೋದು ಅಷ್ಟೇ, ಬಿಟ್ಟರೆ ನಾವೇನು ಎಕ್ಸ್ಟ್ರಾ ಮಾಡಿಲ್ಲ. ಸ್ಟಾರ್ಡಮ್ ಅದಾಗ್ಲೇ ಅವ್ರು ಮಾಡಿಕೊಟ್ಟೆ ಹೋಗಿದ್ದಾರೆ ನಮಗೆ. ನಾನು ಅದಕ್ಕೊಂದೇ ಒಂದು ಕೌಂಟರ್. ನನ್ನ ಪ್ರಶ್ನೆ ಏನು ಅಂದ್ರೆ, 2019ರಲ್ಲಿ ಒಂದು, 2024ರಲ್ಲಿ ಒಂದು, ಈ ಪೇಸಲ್ಲಿ ಆ ಗೋಲನ್ನ ಬಿಕಾಸ್ ಅವರೆಲ್ಲ ಗೋಯಿಂಗ್ ಬ್ಯಾಕ್ ಟು ಡಾಕ್ಟರ್ ರಾಜ್ಕುಮಾರ್ ಆಗಲಿ, ಅಂಬರೀಷ್ ಆಗಲಿ, ವರ್ಷಕ್ಕೆ 5-6 ಫಿಲಮ್. ಸೊ ವಿಲ್ ಯು ಆಕ್ಸೆಪ್ಟ್ ದಟ್ ಆಸ್ ಅ ಕೌಂಟರ್ ಪಾಯಿಂಟ್? ಅಂದ್ರೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಬೇಕು ಅನ್ನೋದು ಸರ್. ಹಂಗೆ ನೋಡ್ಕೊಂಡ್ರೆ ಇವಾಗ ಯಶ್ ಅವ್ರದ್ದು KGF, they took 3-4 years break. ಕರೆಕ್ಟ್, 3-4 ತುಂಬಾ ಇದು. ಬಟ್ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾರೆ. ಕರೆಕ್ಟ್. ಬಟ್ ಅಷ್ಟರಲ್ಲಿ ಯಶ್ ಅವ್ರದ್ದು ಒಂದು 3-4 ದೊಡ್ಡ ಹಿಟ್ಟೆ ಆಗ್ಬಿಟ್ಟಿತ್ತು. ಅಂಡ್ ಹಿ ವಾಸ್ ಕಂಟಿನ್ಯೂಸ್ ಅಂಟಿಲ್ ದೆನ್. ಬಟ್ ಸ್ಟಾರ್ಡಮ್ ಯಶ್ ಅವ್ರದ್ದಾಯ್ತು, ಗಣೇಶ್ ಅವ್ರದ್ದಾಯ್ತು. ಈಗ ಗಣೇಶ್ ಅವ್ರದ್ದು ಒಂದು ಜರ್ನಿ ಆ ಥರ ಸ್ಟಾರ್ಡಮ್ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದುನಿಯಾ ವಿಜಯ್ ಅವ್ರ ಸ್ಟಾರ್ಡಮ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ದುನಿಯಾದಲ್ಲಿ. ಅವ್ರದ್ದು. ಸೊ ಯಶ್ ಅವ್ರದ್ದು ಈ ಥರ ಆಯಿತು. ಸೊ ನಂದು ಯಾವ ಥರ ಇದೆ ಜರ್ನಿ ನಾನು ಹೇಳೋಕ್ಕಾಗಲ್ಲ. ಇವ್ರದ್ದೆಲ್ಲ ಕಂಪೇರ್ ಮಾಡ್ಕೊಂಡು ವಿಹಾಂತ್ ಹಿಂಗಾಗುತ್ತೆ ಅಂತ ಲೆಕ್ಕಾಚಾರ ಹಾಕೊಂಡ್ರೆ ಅದು ಹಂಗಾಗಲ್ಲ. ಫಸ್ಟ್ ಆಫ್ ಆಲ್ ನಂದು ಯಾವಾಗ ಸ್ಟಾರ್ಡಮ್ ಸಿಗುತ್ತೆ ಅನ್ನೋದು ಅದು ನಮ್ಮ ಕೈಲೇ ಇರಲ್ಲ. ಫ್ರೈಡೇ ನೈಟ್ ಅದು ಆಡಿಯನ್ಸ್ ಟು ಡಿಸೈಡ್. ಸೊ ನಂಬರ್ ಆಫ್ ಫಿಲ್ಮ್ಸ್ ಅದ್ರ ಮೇಲೆ ನಿಂತಿಲ್ಲ. ಎಷ್ಟು ಫಿಲ್ಮ್ಸ್ ಮಾಡ್ತೀವಿ, ಎಷ್ಟು ಕಂಟಿನ್ಯೂಸ್ ಆಗಿ ಮಾಡ್ತೀವಿ ಅನ್ನೋದ್ರ ಮೇಲೆ ಸ್ಟಾರ್ ಡಮ್ ನಿಂತಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ಫೇರ್ ಎನಫ್, ಐ ಅಕ್ಸೆಪ್ಟ್ ದಟ್. ನಿಮ್ಮ ಥಾಟ್ಸ್ ಅನ್ನು ನೋಡಿದಾಗ, ಅಥವಾ ನೀವು ಏನೋ ಇಬ್ಬನಿಯನ್ನ ಚಂದ್ರಜಿತ್ ಅವ್ರ ಜೊತೆಗೆ ಕೂತು ಹೇಗೆ ಪ್ಲಾನ್ ಮಾಡಿದ್ರಿ ಕ್ಯಾರೆಕ್ಟರ್ನ ಅಂತ ನೋಡಿದಾಗ, ಅಥವಾ ನೀವು ಈಗ ನೆಕ್ಸ್ಟ್ ಅನಿಲ್ ಅವರ ಚಿತ್ರವನ್ನ ಯಾವ ಒಂದು ಉದ್ದೇಶಕ್ಕಾಗಿ ಏನೋ ವೆರೈಟಿ ಮಾಡಬೇಕು ಅನ್ನೋ ಉದ್ದೇಶಕ್ಕಾಗಿ ತೊಗೊಂಡಿದ್ದೀನಿ ಅಂತ ಹೇಳಿದನ್ನ ಇಟ್ಕೊಂಡೆಲ್ಲ ನೋಡಿದ್ರೆ, ನೀವು ಬರೀ ಒಂದು ಓಕೆ ಇದೊಂದು ಅವಕಾಶ ಸಿಕ್ಕಿದೆ ನನಗೆ, ಯೋಗರಾಜ್ ಭಟ್ ಅವರು ಹೇಗೋ ಐಡೆಂಟಿಫೈ ಮಾಡಿ ಕೊಟ್ಟಿದ್ದಾರೆ, ಅದನ್ನು ಬರೀ ನಟನಾಗಿ ಮಾಡಿದ್ರೆ ಸಾಕು ಅನ್ನೋ ಒಂದು ಆಲೋಚನೆಯಲ್ಲಿದ್ದೀರಾ? ಅಥವಾ ನಿಮ್ಮ ಜೊತೆ ಎಷ್ಟೊತ್ತು ಮಾತಾಡಿದ್ರಿಂದ ನೋಡ್ತಾ ಇದ್ದೀನಿ, ಪರ್ಹ್ಯಾಪ್ಸ್ ನಿಮ್ಮ ಆಂಬಿಷನ್ ನಟನಿಗೂ ಮೀರಿದ್ದಿದೆಯಾ ಈ ಚಿತ್ರರಂಗದಲ್ಲಿ? ಸ್ಕ್ರಿಪ್ಟು ಪವರ್ಫುಲ್ ಆಗಿರೋರು ನನಗೆ ಸಿಕ್ಕಿದ್ರೆ ಸ್ಟಾರ್ಡಮ್ಗೆ ನಾನೇನು ಜಾಸ್ತಿ ದೂರ ಇಲ್ಲ. ಸೊ ಇಟ್ ಆಲ್ ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್ ರೈಟರ್ಸ್. ಸೊ ಅದೇ ಥರ ಇವಾಗ ಅನಿಲ್ ಅಂತ ನೀವು ಹೇಳಿದ್ರಿ, ಅವ್ರು ಇನ್ನೂ ಇಂಡಸ್ಟ್ರಿಗೆ ಲಾಂಚ್ ಆಗಿಲ್ಲ. ಅವರು ಡಿಜಿಟಲ್ ಮಾರ್ಕೆಟಿಂಗ್ ಗೈ ಅಂತ ನೋಡ್ತಾರೆ ಆ್ಯಕ್ಚುಲಿ, ಇಂಡಸ್ಟ್ರಿ ಪರ್ಸೆಪ್ಷನ್ ನೋಡಿದ್ರು. ನಾನು ಯಾಕೆ ಅವ್ರ ಸ್ಕ್ರಿಪ್ಟ್ ಬಗ್ಗೆ ಇಲ್ಲಿ ಈ ಪೋಡಿಯಮಲ್ಲಿ ಮಾತಾಡಿದೆ ಅಂತಂದರೆ, ದಿಸ್ ಈಸ್ ಅ ಸ್ಯಾಡ್ ಥಿಂಗ್ ಇನ್ ಇಂಡಸ್ಟ್ರಿ ದಟ್ ಒಳ್ಳೊಳ್ಳೆ ಸ್ಕ್ರಿಪ್ಟ್ ರೈಟರ್ಸ್ ಇದ್ದಾರೆ, ಕರ್ದಿ ಕೂರಿಸಿ ಕೇಳಲ್ಲ ಯಾರು, ಅಲ್ಲೇ ಅಂಡರ್ಸ್ಟಿಮೇಟ್ ಮಾಡಿ ಇಟ್ಬಿಡ್ತಾರೆ. ನನಗೆ ಆ ಸ್ಕ್ರಿಪ್ಟ್ ಇಷ್ಟ ಆಯಿತು, ಅದರಲ್ಲಿ ವೆರೈಟೀಸ್ ಇದೆ ಮಾಡೋಕ್ಕೆ. ಬಟ್ ನಂಗೆ ಇವಾಗಲೂ ಗೊತ್ತಿಲ್ಲ ಆ ಸ್ಕ್ರಿಪ್ಟಲ್ಲಿ ನಾನೇ ಹೀರೋ ಆಗಿ ಮಾಡ್ತೀನಾ ಅಥವಾ ಹೆಂಗಾಗುತ್ತೆ ಅಂತ. ಅದೊಂದು ಅನ್ನದ ಋಣ ಇದ್ದಂಗೆ. ಸೊ ಅದೇ ಥರ ಇವ್ರದ್ದು ರವಿ ಅವ್ರದ್ದು, ಪುಷ್ಪಕ ವಿಮಾನ ಡೈರೆಕ್ಟರ್, ಮಾನ್ಸೂನ್ ಅವ್ರದ್ದು. ಸೊ ಇವ್ರದ್ದು ನನಗೆ ಸ್ಕ್ರಿಪ್ಟ್ ತುಂಬ ಇಷ್ಟ ಆಗಿರೋದು. ಇನ್ನೊಂದು ಲೆಗೆಸಿ ಅಂತ ಒಂದು ಇದಾಯಿತು, ಅದು ಅಷ್ಟೇ. ಇಬ್ಬನಿ ಆಗ್ತಾ ಇದ್ದರಿಂದ ಕಂಟಿನ್ಯೂಸ್ 2 ವರ್ಷ ಅದು ಸ್ವಲ್ಪ ಇದಾಯಿತು. ಅದನ್ನು ಈ ಥರ ರೈಟರ್ಸ್ಗಳು ನನಗೆ ನೋಡಿದಾಗೆಲ್ಲ ಬೇಜಾರಾಗೋದೇನಂತಂದರೆ, ಇವರಿಗೆ ಆ ರಿಸೋರ್ಸಸ್ ಸಿಗ್ತಲ್ಲ. ಆ ರಿಸೋರ್ಸಸ್ ಏನು ಚಂದ್ರಜಿತ್ ಅವ್ರಿಗೆ ಸಿಕ್ಕಿದೆ, ಆ ರಿಸೋರ್ಸಸ್ ಇವ್ರುಗಳಿಗೂ ಸಿಕ್ಕಿದ್ರೆ ಡೆಫಿನೆಟ್ಲಿ ಈ ಥರ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ. ಈಗ ಒಂದು ಪ್ರೊಡಕ್ಷನನ್ನು ಮಾಡೋದು ಅಥವಾ ನಿರ್ದೇಶನವನ್ನು ಮಾಡೋದು ಕೂಡ ನಿಮ್ಮ ಒಂದು ವೈಡ್ ಪ್ಲಾನ್ ಅಲ್ಲಿ ಇದೆಯಾ? ಓಕೆ.
ಇಲ್ಲ ಸರ್, ಅದೇ ಈಗ ಸದ್ಯಕ್ಕೆ ಇವಾಗ ಏನು ನಡೀತಾ ಇದೆ ಇಷ್ಟು ಮಾತ್ರ ಇದು ಅಷ್ಟೇ. ಐ ಆಮ್ ವೆರಿ ಓವರ್ವೆಲ್ಮ್ಡ್. ಇವಾಗ ಜನಗಳು ಕೊಡ್ತಾ ಇರೋ ಪ್ರೀತಿಲಿ ನಂಗೆ ಮೆಸೇಜ್ಗಳು ಬರ್ತಿದೆ. ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳಿದ್ದೆ ನಾನೇನು ಸ್ಟಾರ್ ಕಿಡ್ ಅಲ್ಲ ಅಂತ ಅಂದಿದ್ದೆ. ಅದು ನಾನು ಸ್ಟಾರ್ ಕಿಡ್ಸ್ಗೆ ಹೇಳಿದ್ದಲ್ಲ ಅದು. ಬಟ್ ಆ ಔಟ್ಸೈಡರ್ ಅಂತ ನನ್ನನ್ನು ಹೇಳ್ಕೊಂಡಿದ್ದಕ್ಕೆ ಎಲ್ಲರೂ ಏನಂತಿದ್ದಾರೆ, ನೋ ಯು ಆರ್ ಪೀಪಲ್ಸ್ ಫೇವ್ರೆಟ್ ಸ್ಟಾರ್ ಅಂತ. ಆ ಬಿರುದು ಬಂದುಬಿಟ್ಟಿದೆ ಇವಾಗ ನನಗೆ. ಬಟ್ ನಾನು ಆ ಜವಾಬ್ದಾರಿ ಬಂದರೆ ಆ ಸ್ಟ್ರೆಸ್ ಎಲ್ಲ ಇದೆಯಲ್ಲ, ಅದು ನನ್ನ ಕೈಲಾಗಲ್ಲ. ಯಾಕೆಂದರೆ ನಾನು ಆರಾಮಾಗಿ ಮಾಡ್ಬೇಕು ಸಿನಿಮಾ. ನಾನು ಡೈರೆಕ್ಟರ್ ಜೊತೆ ಒಂದು 3-4 ತಿಂಗಳು ಓಡಾಡಬೇಕು, ಸ್ಕ್ರಿಪ್ಟ್ ತಿಳ್ಕೊಬೇಕು, ಆಮೇಲೆ ನಾವು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಎಷ್ಟು ಪರ್ಫೆಕ್ಟ್ ಮಾಡ್ಬೋದು ಆ ಥರ ಮಾಡಬೇಕು. ನಂಬರ್ಸ್ ನೋಡಿ ಮಾಡೋರಲ್ಲ ನಾವು. ನನಗೆ ಆ ಥರ ಫಿಲ್ಮ್ ಟೀಮ್ ಬೇಡ, ನಂಬರ್ಸ್ ನೋಡಿ ಮಾಡೋರು. ಫಸ್ಟ್ ಕಂಟೆಂಟ್ ಎಲ್ಲ ಮಾಡಿ, ಆಮೇಲೆ ಆಟೋಮೆಟಿಕ್ಕಾಗಿ ನಂಬರ್ಸ್ ಆಗುತ್ತೆ. ಇಫ್ ಯು ಆರ್ ಓನ್ಲಿ ಫೋಕಸಿಂಗ್ ಆನ್ ದಿಸ್ ಮೂಮೆಂಟ್, ಇನ್ನು ಮಿಕ್ಕಿದ್ದೆಲ್ಲ ನಿಮಗೆ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್ ಆಗೇ ಆಗುತ್ತೆ, ಡೆಫಿನೆಟ್ಲಿ ಆಗುತ್ತೆ. ಅಫ್ಕೋರ್ಸ್ ಈ ಥರ ನಾನು ಮಾತಾಡೋದು ಕೆಲವ್ರಿಗೆ ಏನು ಈ ಸ್ಟ್ರೈಟಾಗಿ ಮಾತಾಡ್ಬಿಟ್ಟ ಅಂತ ಅನ್ನಿಸ್ಬೋದು. ಬಟ್ ಅಟ್ಲೀಸ್ಟ್ ನಂಗೊಂದು ಸಮಾಧಾನ ಇರುತ್ತೆ, ನಾನು ತುಂಬ ಆನೆಸ್ಟಾಗಿ ಪ್ರಾಮಾಣಿಕವಾಗಿ ಮಾತಾಡೋದು. ಅಂದರೆ ಯಾರಿಗೂ ಎಲ್ರಿಗೂ ಮರ್ಯಾದೆಯನ್ನು ಸಲ್ಲಿಸಿ, ಯಾರಿಗೂ ಡಿಸ್ರೆಸ್ಪೆಕ್ಟ್ ಮಾಡದೆ ನಮ್ಮ ತಲೆಯಲ್ಲಿರೋ ಥಾಟ್ಸ್ನ ನಾವು ಹೇಳೋದ್ರಲ್ಲಿ ಏನು ತಪ್ಪಿಲ್ಲ ಅಂತ. ಹೌದು, ನಾನು ಇಷ್ಟು ಸೆಟ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ. ನನ್ನ ಸಿನಿಮಾದಲ್ಲಿ ನಂದೊಬ್ಬಂದು ಹೆಸರಿರಬಾರ್ದು. ಐ ಹ್ಯಾವ್ ಟು ಪುಷ್ ಹೀರೋಯಿನ್ಸ್ ಫಾರ್ವರ್ಡ್. ನೀವು ನೋಡಿದ್ರೆ ನನ್ನ ಇಂಟರ್ವ್ಯೂಸು, ನನ್ನ ಪ್ರಮೋಷನ್ಸ್ ಎಲ್ಲ ನೋಡಿರ್ತೀರ. ನಾನು ಫಸ್ಟ್ ಅವ್ರಿಗೆ ಇದು ಮಾಡ್ಬಿಟ್ಟು ನಾನು ಯಾವಾಗಲೂ ಐ ಟೇಕ್ ಅ ಬ್ಯಾಕ್ ಸ್ಟೇಜ್ ಇದು ಮಾಡಿರ್ತೀನಿ. ನೆಕ್ಸ್ಟು ಕ್ರೆಡಿಟ್ ನಾನು ಹೇಳ್ದಂಗೆ ನಾವು ತೊಗೊಳ್ಳಬಾರ್ದು ಅದು ಆ್ಯಕ್ಟರ್ಸ್, ಯಾಕೆಂದರೆ ಸ್ಕ್ರಿಪ್ಟ್ ರೈಟರ್ಸ್ ಅದು ತೊಗೋಬೇಕಾಗುತ್ತೆ. ಐ ಮೇಕ್ ಶ್ಯೂರ್ ಏನಂತಾರೆ ಹೊಸಬ್ರು ಡೈರೆಕ್ಟ್ರು, ಹೊಸಬ್ರು ಸ್ಕ್ರಿಪ್ಟ್ ರೈಟರ್ಸನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೆ ಹೋಗಲ್ಲ. ನನಗೆ ಆ್ಯಸ್ ಲಾಂಗ್ ಆ್ಯಸ್ ದೇ ಆರ್ ಡಿಸಿಪ್ಲಿನ್ ನನಗಲ್ಲೇ ಕಾಣಿಸ್ಬಿಡುತ್ತೆ. ಯಾಕೆಂದರೆ ಚಂದ್ರಜಿತ್ ನನಗೆ ಬೆಳಗ್ಗೆ ಬಂದು 5:30 ಸ್ಕ್ರಿಪ್ಟ್ ಹೇಳ್ತಾರೆ, ನನಗಲ್ಲೇ ಇಷ್ಟ ಆಗೋಯ್ತು. ಯಾಕೆಂದರೆ ಎಷ್ಟೊಂದು ಜನ ಆ ಟೈಮಲ್ಲಿ ಏನು ಬರೀ ಪಂಚತಂತ್ರ ಮಾಡಿದ್ದಕ್ಕೆ ಏನು ಬೆಳಗ್ಗೆ ಬಂದು ಹೇಳಬೇಕಾ, ಏನು ಸ್ಟಾರ್ ಅವನು ಈ ಥರ. ಬಟ್ ಅದು ನೀವು ಹಂಗೆ ಜಡ್ಜ್ ಮಾಡ್ಕೊಂಡ್ರೆ ನಾನೇನು ಮಾಡಲಿ. ಬಟ್ ಐ ವಾಂಟೆಡ್ ಟು ಟೆಲ್ ದೆಮ್ ದಟ್ ನಾನಿಲ್ಲಿ ಫಸ್ಟ್ ಆಫ್ ಆಲ್ ನನ್ನ ಮೈಂಡಲ್ಲಿ ಇರಲೇ ಇಲ್ಲ ನಾನು ಇಂಡಸ್ಟ್ರಿಯಲ್ಲಿ ಪರ್ಮನೆಂಟಾಗಿ ಇರ್ತೀನಿ ಅಂತ. ಹಂಗಾಗಿ ನನ್ನ ಪ್ರಿನ್ಸಿಪಲ್ ಅಗೇನ್ಸ್ಟ್ ನಾನು ಹೋಗಬಾರ್ದು ಅನ್ನೋದೊಂದು ಮೈಂಡಲ್ಲಿ ಇಟ್ಕೊಂಡಿದ್ದೆ ಅಷ್ಟೇ. ಸರ್ ನೀವು ನೋಡಿ ಬೇಕಾದ್ರೆ ಇಂಡಸ್ಟ್ರಿಲಿ ನಾನು ಹೊಸಬ ಹೆಂಗೆ ಹೇಳ್ತಾವನೆ ಅಂತ ಜಡ್ಜ್ ಮಾಡಲ್ಲ ಅಂದರೆ ನಾನೊಂದು ಹೇಳ್ತೀನಿ. ಇವಾಗ ಆ್ಯಕ್ಟರಲ್ಲಿ ಏನು ಬೇಕು ಸರ್? ಡಿಸಿಪ್ಲಿನ್, ಬೆಸ್ಟ್ ಪರ್ಫಾರ್ಮೆನ್ಸ್ ಇರೋನು, ಪೊಟೆನ್ಷಿಯಲ್ ಇರೋನು, ಅವ್ನಿಗೆ ಯಾವುದೇ ವೀಕ್ನೆಸ್ ಇರಬಾರ್ದು. ಡ್ಯಾನ್ಸಲ್ಲಿ ವೀಕ್ ಇರಬಾರ್ದು, ಫೈಟಿಂಗಲ್ಲಿ ವೀಕ್ ಇರಬಾರ್ದು, ಪರ್ಫಾರ್ಮೆನ್ಸಲ್ಲಿ ವೀಕ್ ಇರಬಾರ್ದು. ಇನ್ನು ಡಿಸಿಪ್ಲಿನ್, ಅದ್ರ ಜೊತೆಗೆ ಆ್ಯಡ್ ಆನ್. ಸೆಟ್ಟಲ್ಲಿ ಯೂನಿಟ್ಟು ಬಂದಿರಲ್ಲ, ಅದಕ್ಕೆ ಮುಂಚೆ ಹೋಗಿ ಕೂತಿರ್ತೀನಿ ನಾನು. ನನ್ನ ಬೆಳಗ್ಗೆ ಶೆಡ್ಯೂಲ್ 3 ಗಂಟೆಗೆ ಶುರು ಆಗುತ್ತೆ, 7:30 ಇದಾಗುತ್ತೆ. ಇಷ್ಟೆಲ್ಲ ಇರುತ್ತೆ. ಬಟ್ ನಾನಿಲ್ಲಿ ಬಂದು ಈ ಥರ ಮಾತಾಡ್ಬಿಟ್ಟೆ ಅಂದರೆ ಕೆಲವರು ಏನು ಈಗಲೇ ಹಿಂಗೆ ಮಾತಾಡ್ದ ನೀನು ಅಂತ. ನಾನು ಹೇಳೋದೇನೆಂದರೆ, ನೀವು ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಅಚೀವ್ ಮಾಡೇ ದೊಡ್ಡ ಸ್ಟಾರ್ ಆಗಿಬಿಟ್ಟೆ ಬಂದು ಇಲ್ಲಿ ಮಾಡಬೇಕು ಅಂತ ಮಾತಾಡ್ಬೇಕು ಈ ಥರ ಅಂತ ಏನು ರೂಲ್ ಇಲ್ಲ. ಕರೆಕ್ಟ್. ನಮಗೆ ಲೈಫಲ್ಲಿ ಆಗಿರೋ ಫೇಲ್ಯೂರ್ಸ್ ನಮಗೆ ಪಾಠ ಕಲಿಸುತ್ತೆ, ಅಥವಾ ಅದೊಂದು ಮೆಚುರಿಟಿ ಬರುತ್ತೆ. ಎಷ್ಟು ಮಟ್ಟಿಗೆ ಮೆಚ್ಯೂರ್ ಆಗಿದ್ದೀನೋ ಅಷ್ಟು ಮಟ್ಟಿಗೆ, ಎಷ್ಟು ಮಟ್ಟಿಗೆ ವೈಸ್ ಆಗಿದ್ದೀನೋ ಅಷ್ಟು ಪಾಠ ಕಲಿಸುತ್ತೆ. ಅಫ್ಕೋರ್ಸ್ ಇನ್ನೂ ತಿಳ್ಕೊಳ್ಳೋದು ತುಂಬ ಇದೆ. ಬಟ್ ಇಲ್ಲಿ ಬಂದಾಗ ಜಸ್ಟ್ ಬಿಕಾಸ್ ನಾನು ಹಿಂಗೆ ಮಾತಾಡ್ಬಿಟ್ಟೆ ಅಂತಿದ್ದಂಗೆ ಅಂತ ಜಡ್ಜ್ ಮಾಡೋದು ಅದು ಮಾಡಬಾರ್ದು. ಆವಾಗ ನಿಮಗೆ ಇಫ್ ಯು ಸಿ, ಅವಾಗ ಬೇಕಾದ್ರೆ ಕಂಪೇರ್ ಮಾಡಿ ನೀವು ಬೇರೆ ಹೊರಗಡೆ ಪರಭಾಷೆ ಇವ್ರುಗಳಿಗೆ. ಬಿಲೀವ್ ಮಿ ಸರ್, ನಮ್ಮ ಇಂಡಸ್ಟ್ರಿಲಿ ವಿ ಹ್ಯಾವ್ ಎಕ್ಸೆಂಟ್ರಿಕ್ ಪರ್ಫಾರ್ಮರ್ಸ್, ಅಮೇಝಿಂಗ್ ಪರ್ಫಾರ್ಮರ್ಸ್. ಬಟ್ ಏನಂದರೆ ಎಲ್ಲೋ ಒಂದು ಕಡೆ ಏನಾಗುತ್ತೆ, ಈಗ ಟ್ರೋಲ್ ಮೀಮ್ಸ್ ಎಲ್ಲ ಮಾಡ್ತಾರಲ್ಲ, ಅಫ್ಕೋರ್ಸ್ ನನಗೆಲ್ಲ ಪಾಸಿಟಿವ್ ಆಗಿ ಮಾಡಿದ್ದಾರೆ, ಎಲ್ಲ ಸಪೋರ್ಟ್ ಮಾಡ್ತಾರೆ. ಬಟ್ ನಾನು ಏನು ಹೇಳ್ತೀನಿ ಅಂತಂದರೆ, ಅಕ್ಕಪಕ್ಕ ನೇಬರ್ ಸ್ಟೇಟ್ಗಳು ನೋಡಿದಾಗ ಸ್ವಲ್ಪ ಪಾಸಿಟಿವ್ ಥಿಂಗ್ಸ್ ನೋಡಿದ್ರೆ ನಮ್ಮ ಬಗ್ಗೆ, ಕನ್ನಡ ಆ್ಯಕ್ಟರ್ಸ್ ಬಗ್ಗೆ, ಡೈರೆಕ್ಟರ್ಸ್ ಬಗ್ಗೆ, ಸೊ ಅಲ್ಲಿರೋರಿಗೆ ಅದೊಂದು ಇನ್ನೊಂದು ಜಾಸ್ತಿ ರೆಸ್ಪೆಕ್ಟ್ ಬರುತ್ತೆ. ಇವಾಗ ಬರೀ ಬೆರಳೆಣಿಕೆಯಷ್ಟು ಒಂದು 3-4 ಜನ ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ ಅಂತ ಹೇಳ್ತಾರೆ. ಬಟ್ ನೀವು ಇವಾಗ ಇರೋರ್ನೇ ನೀವು ಉಳಿಸ್ಕೊಂಡು ಪ್ರೋತ್ಸಾಹಿಸಿದ್ರೆ, ಇವನು ಹೊಸಬ ಅನ್ನೋದಲ್ಲದೆ ಬಿಟ್ಟು ಮನಸ್ಪೂರ್ವಕವಾಗಿ ನೀವು ಪ್ರೋತ್ಸಾಹಿಸಿದ್ರೆ, ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಮಾತಾಡಿ, ಪಾಸಿಟಿವ್ ಆಗಿ ಅವ್ರ ಬಗ್ಗೆ ಅಕ್ಕಪಕ್ಕದ ಇದು ಸ್ಟೇಟ್ಗಳಿಗೆ ತಿಳಿಸಿದ್ರೆ, ಡೆಫಿನೆಟ್ಲಿ ನಿಮ್ಗೆ ಇವಾಗ OTT ಪ್ರಾಬ್ಲಮ್ ಆಗಲ್ಲ. ಯಾರೂ ನಿಮ್ಮನ್ನು ಅಂಡರ್ ಎಸ್ಟಿಮೇಟ್ ಮಾಡಲ್ಲ. ಇವಾಗ OTTಲಿ ಹೋಗ್ತಾ ಇಲ್ಲ ಕನ್ನಡ ಸಿನಿಮಾ ಈ ಥರ ಎಲ್ಲ ಅಂತಾರೆ. ಬಟ್ ಇಲ್ಲಿ ನೀವು ಆ ಥರ ಎಂಕರೇಜ್ ಮಾಡಿದ್ರೆ ನೋಡಿ, ಆವಾಗ ಇಂಡಸ್ಟ್ರಿ ಜಾಸ್ತಿ ಟೈಮೇ ತೊಗೊಳ್ಳಲ್ಲ ದೊಡ್ಡ ಮಟ್ಟದಲ್ಲಿ ಬೆಳೆಯೋರಿಗೆ. ಇದು ನಾನು ಇಲ್ಲಿದ್ದು ನೋಟಿಸ್ ಮಾಡಿರೋದು, ಅಬ್ಸರ್ವ್ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಆ ಥರ ಏನೋ ತುಂಬ ದೊಡ್ಡ ಮಾತಾಡಿದ್ರೆ ಕ್ಷಮಿಸ್ಬಿಡಿ. ದೀಸ್ ಆರ್ ದ ಥಿಂಗ್ಸ್. ಯಾಕೆಂದ್ರೆ ನನಗೆ ಬೇಜಾರಾಗುತ್ತೆ, ಯಾಕೆಂದ್ರೆ ಇಷ್ಟೊಂದು ಒಳ್ಳೆ ರೈಟರ್ಸ್ ಇದ್ದಾರೆ, ಇಷ್ಟೊಂದು ಪರ್ಫಾರ್ಮರ್ಸ್ ಇದ್ದಾರೆ. ಅಂಡ್ ಈಗ ಇಬ್ಬನಿಯ ರೀತಿಯ ವಿಜುವಲ್ಸ್ನ ಕರೆಕ್ಟ್ ಪ್ರೆಸೆಂಟ್ ಮಾಡೋ ಒಂದು ಕೇಪಬಿಲಿಟಿ ಇದೆ. ನಿಜ ಹೇಳ್ತೀನಿ ಸರ್, ಚಂದ್ರಜಿತ್ ಬೆಳ್ಳಿಯಪ್ಪ ಅಂತವರು ತುಂಬ ಜನ ಇದ್ದಾರೆ ಇಲ್ಲಿ. ಯಾರು ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಯಾಕೆ ಅಂತಂದರೆ, ಬರೋಕ್ಕೆ ಮುಂಚೆನೇ ನೀವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀರಾ. ರಿಸೋರ್ಸಸ್ ಸಿಗ್ತಾ ಇಲ್ಲ ಅವ್ರಿಗೆ. ಪ್ರೊಡ್ಯೂಸರ್ಸ್ಗಳು ಇದ್ದಾರೆ ಹಾಕೋದಕ್ಕೆ,
ಬಟ್ ಪ್ರೊಡ್ಯೂಸರ್ಗಳು ಅವ್ರಿಗೂ ಯಾರೋ ಅಕ್ಕಪಕ್ಕದ ಏನೋ ಅವ್ರಿಗೂ ಗೊತ್ತಾಗಲ್ಲ. ಅವರು ಓಕೆ ಇವ್ರು ಸೂಪರಾ, ಓಕೆ ಇವ್ರಿಗೆ ಹಾಕೋಣ ದುಡ್ಡು ಅಂತ ಹಾಕ್ಬಿಡ್ತಾರೆ. ಸೊ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ಗೆ ಒಳ್ಳೊಳ್ಳೆ ರೈಟರ್ ಸಿಗ್ತಾಯಿಲ್ಲ, ಒಳ್ಳೊಳ್ಳೆ ರೈಟರ್ಸ್ಗೆ ಒಳ್ಳೊಳ್ಳೆ ಅಷ್ಟು ಕರೇಜಿಯಸ್ ಪ್ರೊಡ್ಯೂಸರ್ ಸಿಗ್ತಾರೆ. ಸೊ ಈ ಥರ ಆಗ್ತದೆ. ಸಿಗೋಕ್ಕೆ ಮುಂಚೆನೇ ನೋಡ್ಬಿಟ್ಟು ಇವನ್ ಬ್ಯಾಕ್ಗ್ರೌಂಡ್ ಏನು ಅಂತ ಜಡ್ಜ್ ಮಾಡಿಬಿಡ್ತಾರೆ. ಅದು ಬಿಟ್ಬಿಟ್ಟು ಬರೀ ಪೊಟೆನ್ಷಿಯಲ್ ನೋಡಿದ್ರೆ ಡೆಫಿನೆಟ್ಲಿ ಸರ್ ಅದೇನು ಎರಡು ವರ್ಷನೂ ತೊಗೊಳಲ್ಲ. ಸೊ ಡಿಸಿಪ್ಲಿನ್ ಇದ್ದರೆ ಅವ್ರು ಡೆಫಿನೆಟ್ಲಿ ಬಂದು ಬೆಳಿಗ್ಗೆ 5:30 ಸ್ಕ್ರಿಪ್ಟ್ ಹೇಳ್ತಾರೆ ಅಲ್ವಾ. ಆಮೇಲೆ ನಾನು ಪಾರ್ಟಿಸಿಗೆ ಬರೋಲ್ಲ. ನೀವು ನನ್ನಿಂದ ಬಂದು ಫುಲ್ಲಿಂಗ್ ಬಗ್ಗಿ ನಿಮಗೆಲ್ಲ ಹಿಂಗೆ ಇದು ಕೊಟ್ಕೊಂಡು ಸರ್ ಅಂತೀನಿ ಅಂದರೆ ಪ್ಲೀಸ್ ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ ನನ್ನಿಂದ. ನಾನು ಬರೀ ಇಷ್ಟು ಕೈ ಕೊಟ್ಕೊಂಡು ಕೂತ್ಕೋಬೋದಷ್ಟೇ, ಸರ್ ಚೆನ್ನಾಗಿದ್ದಾರೆ ಸರ್ ಅನ್ಬೋದಷ್ಟೇ. ಅದು ಬಿಟ್ಬಿಟ್ಟು ಕೆಲವರು ಅಕ್ಕಪಕ್ಕದವ್ರು ಮಾಡ್ತಾರೆ ಗೊತ್ತಾ, ಅಯ್ಯೋ ಪಲ್ಟಿನೇ ಹೊಡೆದು ಎದ್ಬಿಡ್ತಾರೆ ಡೈರೆಕ್ಟರ್ ಪಕ್ಕ ಪ್ರೊಡ್ಯೂಸರ್ ಪಕ್ಕ. ನಾನು ಅದು ಮಾಡಲ್ಲ. ನೀವೇನೇ ಬೈಕೊಳ್ಳಿ, ನಾನು ಆಚೆ ಹಾಕಿ, ನಾನು ಅಷ್ಟು ಕೆಳಗೆ ನಾನು ಇದು ಮಾಡೋಕ್ಕಾಗಲ್ಲ. ನಾನು ಬನ್ನಿ ನಮ್ಮ ಮನೆಗೆ. ಐ ಫೀಲ್ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಲೈಕ್ ಐ ಆಮ್ ಲೈಕ್ ಏಕಲವ್ಯ ಆ ಥರ. ನಾನು ಗುರುಗಳ ಫೋಟೋ ಇಟ್ಟು ಪೂಜೆ ಮಾಡ್ತೀನಿ. ನಾನು ಯಾವತ್ತೂ ಅಲ್ಲಿ ಬಂದ್ಬಿಟ್ಟು ನನಗೆ ಗುರುಗಳು ಅಂದರೆ ನಾನು ಹೇಳ್ತಾ ಇರೋದು ನಮ್ಮ ಸೀನಿಯರ್ಸ್ ರಾಜ್ಕುಮಾರ್ ಅಣ್ಣವ್ರದ್ದು, ಶಂಕರ್ನಾಗ್ ಸರ್ದೆಲ್ಲ ನನ್ನ ಮನೇಲಿ ಅವ್ರು ತುಂಬ ಅಡ್ಮೈರ್ ಮಾಡ್ತೀನಿ. ನನಗೆ ಅಪ್ಪು ಸರ್ ಇದಾದಾಗ ಡೆಫಿನೆಟ್ಲಿ ನಾನು ಸಖತ್ ಕಣ್ಣೀರಾಗಿದೆ. ನಾನು ಯಾವತ್ತೂ ನಮ್ಮ ರಿಲೇಟಿವ್ಸ್ ಹೋದಾಗಲೂ ಹಾಕಿದವನಲ್ಲ, ಯಾವತ್ತೂ ಹಾಕಿಲ್ಲ. ಆ ಬ್ಯೂಟಿಫುಲ್ ಥಿಂಗ್ಸ್ ಅಬೌಟ್ ಅಪ್ಪು ಸರ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಭಾವುಕರಾಗಿ ನಾನು ಮೀಟ್ ಮಾಡಿದವ್ರನ್ನ ಒಂದೇ ಸಲ ಪಂಚತಂತ್ರ ನೋಡಿದಾಗ ಕರೆಸ್ಕೊಂಡಿದ್ರು ನನ್ನ ಯೋಗರಾಜ್ ಭಟ್ ಸರ್ನ ಎಲ್ಲ ಕ್ಯಾರವನಲ್ಲಿ. ಯುವರತ್ನ ಶೂಟಿಂಗ್ ಏನು ನಡೀತೈತೆ, ಸಂತೋಷ್ ಆನಂದ್ ರಾಮ್ ಅವರು ಹೊರಗಡೆ ಇದು ಮಾಡಿದ್ರು, ಕ್ಯಾರವನಲ್ಲಿ ಕೂರಿಸ್ಕೊಂಡ್ರು. ಹಿ ವೆಂಟ್ ಆನ್ ಪ್ರೈಸಿಂಗ್ ಮೀ. ಹಿ ಸೆಡ್ ನಾನು ಈ ಕಡೆ ಕೂತಿದ್ದೆ, ಇಲ್ಲಿ ಅಪ್ಪು ಸರ್ ಕೂತಿದ್ರು, ನನ್ನ ಹತ್ರ ಇನ್ನೂ ಫೋಟೋ ಇದೆ ಅದು. ನನಗೆ ಅವಾಗ ಸ್ಟಾರ್ ಪಕ್ಕ ಕೂತಿದ್ದೀನಿ ಅನ್ನೋದೊಂದು. ಅವರು ಫುಲ್ ನನಗೆ ಮುಟ್ಟಿ ಹೇಳ್ತಿದ್ರೆ ಏನು ಎಲ್ಲಿಂದ ಬಂತು ಈ ಎನರ್ಜಿ. ಲೈಕ್ ನನಗೆ 360 ಡಿಗ್ರಿ ಪರ್ಫಾರ್ಮರ್ ನೋಡ್ದಂಗೆ ಆಯಿತು. ಆ ಎನರ್ಜಿ ಲೆವೆಲ್, ಆ ಡ್ಯಾನ್ಸು, ಇದು ಹೆಂಗೆ ಅಂದರು. ನಾನು ಸರ್ ಇನ್ಸ್ಪಿರೇಷನ್ ಪಕ್ಕದಲ್ಲಿ ಕೂತಿದ್ದಾರೆ, ನಾನೇನು ಹೇಳಿ ಅಂತ. ಆ್ಯಂಡ್ ಅವತ್ತು ಹೇಳ್ತಾ ಇದ್ರು ಅವರು, ಏನು ಮಾತಾಡಲ್ವಾ ಇವರು, ಏನು ಮಾತಾಡಲ್ವಾ ಅಂತ. ನಾನು ಮಾತಾಡ್ತಾ ಇರಲಿಲ್ಲ ಅವತ್ತು. ಬಟ್ ಅವ್ರು ಕಳ್ಕೊಂಡಾಗ ನನಗೆ ಇದಾಗಿದ್ದು, ನಾನು ಅವತ್ತು ಮಾತಾಡ್ಬೋದಿತ್ತಲ್ಲ ಅಪ್ಪು ಸರ್ ಹತ್ರ ಅಂತ. ಸೊ ಅದನ್ನು ಇದು ಮಾಡ್ತೀನಿ. ಸೊ ನಾನು ಇದು ವಿಹಾನ್ ಸರ್. ಇದು ಆ್ಯಕ್ಚುಲಿ ವಿಹಾನ್ ಅಂದರೆ ಹಿಂಗೇನೆ. ನಾನು ಅವ್ರು ಇದಾದ್ರೆ ನನಗೆ ಇನ್ಸ್ಟಾಗ್ರಾಮ್ ಮೂಲಕ ಅವ್ರದ್ದು ಅಪ್ಲೋಡ್ ಮಾಡಿ ನನಗೆ ತೋರಿಸ್ಕೊತೀನಿ ಅವ್ರ ಮೇಲೆ ಪ್ರೀತಿ, ಅದು ನಾನಲ್ಲ. ಸೊ ನನ್ನನ್ನು ಆ ಥರ ಜಡ್ಜ್ ಮಾಡಬೇಡಿ. ಐ ವಾಸ್ ವೆರಿ ಹ್ಯಾಪಿ. ನನಗೆ ಆ ಕಳೆದಿದ್ದ ಕ್ಷಣ ಒಂದೇ ಸಲ, ಯಾಕೆಂದ್ರೆ ನನ್ನಂಥವ್ರು ಔಟ್ಸೈಡವರು ಅಲ್ಲಿವರೆಗೂ ಅವ್ರ ಫೀಟ್ವರೆಗೂ ಹೋಗಿ ಹಿಂಗೆ ಬಂದಿದ್ದೀವಿ ಅಂದರೆ ಅದು ದೊಡ್ಡ ವಿಷಯ. ಸೊ ನಮಗೆಲ್ಲ ಅವರಪ್ಪಂದ್ರ ಜೊತೆ ಆ ಟೈಮಲ್ಲಿ ನಮ್ಗೆ ನೋಡೋಕ್ಕೂ ಸಿಗಲಿಲ್ಲ ಅಷ್ಟಿದು. ಸೊ ಅವ್ರ ಜೊತೆ ಅವ್ರ ಪಕ್ಕ ಹೋಗಿ ಬಂದಿದೆ ಅಂದರೆ ನಮ್ಗೆ ಇಷ್ಟ. ಸೊ ಅಳು ಬರುತ್ತೆ, ಸಿಕ್ಕಾಪಟ್ಟೆ ಅಳು ಬರುತ್ತೆ. ಇಲ್ಲ, ಐ ವಿಲ್ ಆಲ್ಸೋ ಮೇ ಬಿ ಟೇಕ್ ದ ಲಿಬರ್ಟಿ ಅಂಡ್ ಸೇ ದಿಸ್ ಅಲ್ಲ. ನನಗನ್ಸೋದು ಅದೇ, ಅಯ್ಯೋ ನಾನು ಡಾಕ್ಟರ್ ರಾಜ್ಕುಮಾರ್ ಇದ್ದಾಗ ಇಂಟರ್ವ್ಯೂಸ್ ಮಾಡ್ತಾ ಇದ್ದೆ, ಹೇಗಿದ್ದಿರೋದು ಅಂತ. ಎನಿವೇ, ಸೊ ಕೊನೆಯ ಪ್ರಶ್ನೆ, ನೀವು ಹೆಚ್ಚು ಹುಚ್ಚರ ಥರ ಫಿಲಮ್ಸ್ ಏನು ನೋಡಿಲ್ಲ ಅಂತ ನನಗೆ ಗೊತ್ತು. ಬಟ್ ನಿಮ್ಮ ರೀಸೆಂಟ್ ಮೆಮರಿಯಲ್ಲಿ ಯಾರಾದರೂ 2-3 ಪರ್ಫಾರ್ಮೆನ್ಸಸ್ ನಿಮ್ಗೆ ಇಷ್ಟವಾಗಿದ್ದು ಹೇಳ್ಬೋದಾ? ಆಕ್ಟರ್ ಪರ್ಫಾರ್ಮೆನ್ಸಸ್ ಅಲ್ಲ, ನಾನು ಸಿನಿಮಾಗಳು ತುಂಬ ನೋಡಿದ್ದೀನಿ. ಬಟ್ ನಾನು ನೋಡಿರೋದು ಅಣ್ಣವ್ರದ್ದು, ಶಂಕರ್ನಾಗ್ ಸರ್ದು ಆ ಟೈಮ್. ಇವತ್ತು ನಾವು ಮನೇಲಿ ಬೇಜಾರಾದರೆ ನಾವು ಬೆಳಿಗ್ಗೆ ನಾದಮಯ್ಯ ಸಾಂಗೇ ಕೇಳೋದು, ಜೀವನ ಚೈತ್ರ ಅದು. ಆಮೇಲೆ ಕವಿರತ್ನ ಕಾಳಿದಾಸ ಅದು ಮಾಣಿಕ್ಯ ವೀಣಾ ಅದನ್ನು ಕೇಳ್ತೀವಿ. ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ ನಾನು ಬೆಳಿಗ್ಗೆ ಹೊತ್ತು. ರಾಜ್ಕುಮಾರ್ ಅವ್ರದ್ದು ನನಗೆ ಜೀವನ ಚೈತ್ರ ತುಂಬ ಇಷ್ಟ. ಯಾಕೆಂತಂದರೆ ಅದರಲ್ಲಿ ಯಂಗ್ಸ್ಟರ್ಸ್ಗಳು ಇವ್ರು ಯಂಗ್ಸ್ಟರ್ ಇದ್ದಾಗ ಅಣ್ಣವರು ಮತ್ತು ಮೇಡಮ್ ಅವ್ರು ಬೆಳೆದ ರೀತಿ, ಪಂಡರ್ಬಾಯಿ ಮೇಡಮ್ ಅವ್ರು ಕೊಡ್ತಿದ್ದ ರೆಸ್ಪೆಕ್ಟು ಅಮ್ಮಂಗೆ, ಅವ್ರು ಬೆಳೆದಿದ್ದ ರೀತಿ ಒಂದು ತೋರಿಸ್ತಾರೆ. ಅದಾದಮೇಲೆ ಅವ್ರ ಮಕ್ಳಿಗೆ ಬಂದಾಗ, ಇವ್ರಿಗೆ ಆಕ್ಸಿಡೆಂಟ್ ಆಗಿ ಬಂದಾಗ, ಅಲ್ಲಿ ಆ ಜನ್ರೇಷನಿಗೆ ನೋಡೋ ಚೇಂಜಸ್ ಇದೆಯಲ್ಲ, ಅದು ತುಂಬ ಇಷ್ಟ ಆಯಿತು. ಅದಕ್ಕೆ ಆ ಸಿನಿಮಾ ನನಗೆ ಫೇವ್ರೇಟ್, ಅದು ಆ ಪರ್ಫಾರ್ಮೆನ್ಸ್ ಅದು. ಆಮೇಲೆ ಬೇರೆ ಜೋನರ್ ಮಾತಾಡೋಣ, ಹೊಸ ಜೀವನ ಶಂಕರ್ನಾಗ್ ಸರ್. ಅದರಲ್ಲಿ ಅವರು ರೌಡಿ ಇದು ನಿನ್ನಾಳೆ ಏಯ್ ಅಂತ. ನಾನು ಮೊನ್ನೆ ಇವ್ರ ಹತ್ರ ವಿಕಿ ವರುಣ್ ಹತ್ರ ಮಾತಾಡ್ತಾ ಇದ್ದೆ, ಕಾಲಪತ್ರ ಅವರು ಅದನ್ನ ಹೇಳಿದ್ರು, ಹೊಸ ಜೀವನ ಹೇಳಿದ್ದು ಅವರು ಕೂಡ. ನೋಡಿ, ಅದು ಆ್ಯಕ್ಚುಲಿ ಕಮರ್ಷಿಯಲ್ ಮೂವಿ, ಬಟ್ ಅದನ್ನ ಎಷ್ಟು ಬ್ಲೆಂಡ್ ಮಾಡಿದ್ದಾರೆ. ಅವ್ರದ್ದು ಇನ್ನೊಂದು ನೋಡಿ, ಇದು ಸಾಧ್ಯ ಅಂತ ಒಂದು ಸಿನಿಮಾ ಒನ್ ಡೇಲೇನೋ ಶೂಟ್ ಮಾಡಿದಂತೆ. ಇದೆಲ್ಲ ನೋಡಿದ್ದೀನಿ ಸರ್, ನಾನು ಫಿಲ್ಮ್ ಎಲ್ಲ ಇದು ಮಾಡಿದ್ದೀನಿ. ಬಟ್ ಒಳ್ಳೆ ಕಂಟೆಂಟ್ ಬರದೇ ಇದ್ದಾಗ ಅದಾದಮೇಲೆ ಸಿನಿಮಾಗಳು ಎಲ್ಲೋ ಒಂದೊಂದು ಕಡೆ ವರ್ಷಕ್ಕೆಲ್ಲೋ ಒಂದ್ಸಲ ಒಂದು ಬರೋದು, ಒಳ್ಳೆ ಸಿನಿಮಾ ಮಾಡಿ ಡೆಫಿನೆಟ್ಲಿ ಬಂದು ನೋಡ್ತಾರೆ ಆ ಥರ. ಸೊ ಹಂಗಾಗಿ ನಾನು ಅವಾಗ ನೋಡಿದ್ದೆ ಸಿನಿಮಾ ಬ್ಯೂಟಿಫುಲ್ ಸಿನಿಮಾ. ಅದಾದಮೇಲೆ ಅಲ್ಲಿ ಇಲ್ಲಿ ಮುಂಗಾರು ಮಳೆ, ಇವಾಗ ರೀಸೆಂಟಿನ ಸಿನಿಮಾ ದಿಯಾ, ಆಮೇಲೆ ಈ ಥರ ಕೆಲವೊಂದು ಎಷ್ಟೊಂದು ಮಿಸ್ ಮಾಡಿದೆ. ಆ ಥರ ಬರುತ್ತೆ. ಬಟ್ ತುಂಬ ನಿಮ್ಗೆ ಗೊತ್ತಿರೋಂಗೆ 300 ಫಿಲ್ಮಲ್ಲಿ ಬರೀ 1-2 ಆ ಥರ ಇದಾಗುತ್ತೆ. ಎರಡು ಕಡೆನೂ ಈಕ್ವಲ್ ಆಗಿ ತೊಗೋಬೇಕು. ಏನಂತಂದರೆ ಒಂದು ಆಡಿಯನ್ಸ್ ಕಡೆಯಿಂದನೂ ದೇ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ರೆಕಗ್ನೈಸಿಂಗ್ ಗುಡ್ ಸಿನಿಮಾ. ಹಾಗೆ ಇಲ್ಲಿ ಕೊಡೋರು
ಒಳ್ಳೆ ಸಿನಿಮಾಗಳು ಕೊಡ್ತಾ ಇರಬೇಕು. ನೆಕ್ಸ್ಟ್ ಲೆವೆಲಿಗೆ ಸಿನಿಮಾ ಅಂದರೆ ನೆಕ್ಸ್ಟ್ ಸ್ಟೋರಿ ಹೇಳೋಕ್ಕೆ ಶುರು ಮಾಡಬೇಕು. ಒಂದೇ ಜಾನರಿಗೆ ಫಿಕ್ಸ್ ಆಗ್ಬೋದು. ಜನಗಳಿಗೆ ಇವಾಗ ಅಷ್ಟು ಎಲ್ಲ ನೋಡಿದ್ದಾರೆ, ಎಷ್ಟು ಮಾಡಿದ್ದಾರೆ, ನೆಕ್ಸ್ಟ್ ಕೊಡ್ತಾ ಹೋಗಿ. ಲೆಟ್ ದೆಮ್ ನೋ ಇನ್ನು ಎಷ್ಟು ಬ್ಯೂಟಿಫುಲ್ ಥಿಂಗ್ಸ್ ಇದೆ ಅಂತ. ಅದನ್ನೆಲ್ಲ ಕ್ರಿಯೇಟಿವಿಟಿ ಅನ್ನೋದು. ಇಲ್ಲ, ಇನ್ಫ್ಯಾಕ್ಟ್ ಮೇ ಬಿ ವಿ ಕ್ಯಾನ್ ಎಂಡ್ ಆನ್ ದಟ್ ನೋಟ್. ಇಬ್ಬನಿ ತಬ್ಬಿದ ಇಳೆಯಲ್ಲಿ ರೀತಿಯ ಒಂದು ಚಿತ್ರವನ್ನ ಕನ್ನಡ ಆಡಿಯನ್ಸ್, ಕನ್ನಡ ಪ್ರೇಕ್ಷಕರು ಅದನ್ನು ಒಪ್ಕೊಂಡಿರೋದು ಕೂಡ ನೀವು ಹೇಳಿದ್ದಕ್ಕೆ ಒಂದು ಸಾಕ್ಷಿನೇ. ಕರೆಕ್ಟ್. ಆಡಿಯನ್ಸ್ ಅಷ್ಟಕ್ಕೆ ಬಂದಿದ್ದಾರೆ, ರೈಟ್? ಬೇಕರ್ಸ್ ಕೂಡ ಮುಂದೆ ಬರಬೇಕು ಅನ್ನೋದು 2-3 ಸಲ ನೋಡ್ತಾ ಇದ್ದಾರೆ, ಹೌದು, ಇದಾಗ್ತಾ ಇದ್ದಾರೆ. ಆ ಟೈಮಲ್ಲಿ ಅಣ್ಣವ್ರ ಟೈಮಲ್ಲಿ, ವಿಷ್ಣುವರ್ಧನ್ ಸರ್ ಅವರೆಲ್ಲ ಇದ್ದ ಟೈಮಲ್ಲಿ ಎಷ್ಟು ನಂಬರ್ ಆಫ್ ಮೂವೀಸು ಸರ್. ಗಂಧದ ಗುಡಿ, ವಿಷ್ಣುವರ್ಧನ್ ಅವ್ರು ತಗೊಳ್ಳಿ, ಬಂಧನ, ಆಮೇಲೆ ಕರ್ಣ. ಇವತ್ತು ಎಷ್ಟು ಸಲ ನೋಡ್ಬೋದು ಕರ್ಣ. ಅಂಡ್ ಅದರ ಬ್ಯೂಟಿ ಏನ್ ಗೊತ್ತಾ, ಅಂದ್ರೆ ಈಗ ನಾನು ತಪ್ಪು ಹೇಳ್ತಾ ಇದೀನಿ ಅಂತಲ್ಲ, ಈಗಿನ ಇದ್ರ ಬಗ್ಗೆ ಅದಕ್ಕೆ ಅವ್ರೇನ್ ತೀರಾ ನಾವು ಮಾಸ್ಟರ್ ಪೀಸ್ ಮಾಡ್ತಾ ಇದೀವಿ ಅಂತೆಲ್ಲ ತಲೆ ಕೆಡ್ಸ್ಕೊಂಡ್ ಮಾಡ್ದಂಗಿಲ್ಲ. ತೀರಾ ರೆಗ್ಯುಲರ್ ಫ್ಯಾಕ್ಟ್ರಿಗೆ ಹೋದಂಗೆ ಹೋಗಿ ಒಳ್ಳೊಳ್ಳೆ ಚಿತ್ರಗಳು. ಪರಕಾಯ ಪ್ರವೇಶ ಅಂತಾರಲ್ಲ ಆ ಕ್ಯಾರೆಕ್ಟರ್ಲಿ, ಅದವ್ರು ಈಸಿಯಾಗಿ ಮಾಡ್ಬಿಡೋರು. ಕೆಲವೊಂದು ನೋಡಿದೀನಿ ಅವ್ರದೆಲ್ಲ, ಬಂದು ಕೂತ್ಕೊಂಡು ಮಿರರ್ ಮುಂದೆ ಅವ್ರ ಮೇಕಪ್ ಬಿತ್ತು ಅಂತಂದ್ರೆ ಅವ್ರ ಕ್ಯಾರೆಕ್ಟರ್ ಪಟ್ ಅಂತ ಇಟ್ ವಿಲ್ ಟೇಕ್ ಅ ಸೆಕೆಂಡ್ ಫಾರ್ ದೆಮ್ ಟು ಬಿ ಇನ್ ದಟ್ ಕ್ಯಾರೆಕ್ಟರ್ ಅಂತ. ಅದೇ ನನಗೇನು ಅಂದ್ರೆ ಅದನ್ನ ನಾವು ಎಕ್ಸ್ಪ್ಲೇನ್ ಮಾಡೋದು ಕಷ್ಟ. ಅದೇ ನಾನು ಗೋಯಿಂಗ್ ಬ್ಯಾಕ್ ಟು ದಿ ಪ್ರೆಸೆನ್ಸ್, ಒಂದು ಸ್ಟಾರ್ ಪ್ರೆಸೆನ್ಸ್ ಅಥವಾ ನಮ್ಮ ಕನೆಕ್ಟ್ ಹೇಗಿರುತ್ತೆ ಅಂತ. ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ತಗೊಂಡ್ರೆ ಅದ್ರಲ್ಲಿ ತೀರಾ ತಲೆ ಕೆಡ್ಸ್ಕೊಂಡು ಮಾಡಿರ್ತಾರ ನಮ್ಗೆ ಅನ್ಸಲ್ಲ, ಬಟ್ ಅದು ನಡೆದಿರತ್ತೆ. ಪ್ಲಸ್ ಅವ್ರು ಸ್ಕ್ರೀನ್ ಮೇಲೆ ಬಂದಾಗ ನಮ್ಗೆ ಆಟೋಮೆಟಿಕ್ಲಿ ಒಂದು ಕನೆಕ್ಟ್ ಆಗ್ಬಿಟ್ಟಿರುತ್ತೆ. ಅದೇ ಅದು ಒಂದು ಮಾಸ್. ಸುಪ್ರಭಾತ. ಕರೆಕ್ಟ್. ಆಮೇಲೆ ಬಂಧನದಲ್ಲಿ ನಂದಿನಿ ಅಂತ ಮಾತಾಡ್ಕೊಂಡು ಒಬ್ಬರೇ ಮಾಡೋ ಮೋನ್ ಆಕ್ಟಿಂಗ್, ಅದೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಏನಂತಂದರೆ ಅದನ್ನೇ ರಿಪೀಟ್ ಮಾಡ್ತಾ ಇದ್ದೀವಿ. ಸೊ ಹಂಗಾಗಿ ನಮಗೆ ಅವ್ರು ಮಾಡಿಕೊಟ್ಟೋಗಿರೋ ಫೌಂಡೇಶನ್ ಮೇಲೆ ನಾವು ಬಂದು ಇಲ್ಲಿ ಮಾಡ್ತಾ ಇದೀವಿ ಅಷ್ಟೇ, ಬಿಟ್ರೆ ನಮ್ದೇನು ಹೊಸದ್ದೇನು ನಾವೇನು ತೋರಿಸ್ತಾ ಇಲ್ಲ. ನಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ಅಂದ್ರೆ ಇಲ್ಲಿಗಿಂತ ಸ್ವಲ್ಪ ಇವತ್ತು ಏನಿದೆಯೋ ಪರಿಸ್ಥಿತಿ ಅದಕ್ಕಿಂತ ಸ್ವಲ್ಪ ಬೆಟರ್ ಮಾಡಿ ಬಿಡ್ಬೇಕು. ದಟ್ ಇಸ್ ಬಿಕಾಸ್ ಅವ್ರು ದೊಡ್ಡ ಮಾಡ್ಬಿಟ್ಟಿದ್ದಾರೆ. ಅವ್ರು ನೀವು ಹೇಳಿದ ಹಾಗೆ ಅವರು ಹಾಕಿರೋ ಸಸಿಯಲ್ಲಿ ಗಿಡ, ಆ ಗಿಡದ ನೆರಳಲ್ಲಿ ನಾವಿದೀವಿ, ರೈಟ್? ಬಟ್ ನಾವಿನ್ ಸ್ವಲ್ಪ ಬೆಟರ್ ಮಾಡಿ ಹೋಗ್ಬೇಕು, ಅದನ್ನ ಹಾಳಂತೂ ಮಾಡಬಾರ್ದು. ಈ ಜನರೇಷನ್ ಅವರಿಗೆ ತಟ್ಟೋ ತರ ಎಮೋಷನಲ್ ಇದೆಲ್ಲ ಮಾಡ್ತಾ ಇದೀವಿ ನಾವು ಅಷ್ಟೇ, ಬಿಟ್ರೆ ಎಲ್ಲ ಅವ್ರು ಮಾಡೋಗಿದ್ದಾರೆ. ನೀವು ಹೆಂಗೆ ಹೋಗಿ ಯಾವುದೇ ಸ್ಕ್ರಿಪ್ಟ್ ಇವತ್ತು ಬೆಳಿಗ್ಗೆ ರಿಲೀಸ್ ಆದ್ರೂ ನೋಡಿ, ಅದೆಲ್ಲ ಎಲ್ಲೋ ಒಂದು ರೀತಿ ಸ್ಕ್ರೀನ್ ಪ್ಲೇಲಿ ಅಲ್ಲಿಂದೆಲ್ಲ ಎಳೆಗಳೆಲ್ಲ ಅಲ್ಲಿಂದನೇ ಬಂದಿರುತ್ತೆ. ಸೊ ಫೈನಲಿ ನಿಮ್ಮ ಮುಂದಿನ ಚಿತ್ರಕ್ಕೆ ಅಟ್ಲೀಸ್ಟ್ ಒಂದು 2-3 ವರ್ಷ ಇನ್ನೂ ಕಾಯೋ ಥರದ್ದು ಆಗದೆ. ಬಿಕಾಸ್ ಐ ಥಿಂಕ್ ಅಟ್ ಸಮ್ ಪಾಯಿಂಟ್ ವಾಲ್ಯೂಮ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಎಷ್ಟು ಫಿಲ್ಮ್ಸ್ ನಾವು ಮಾಡ್ತೀವಿ ಅನ್ನೋದು ಕೂಡ ಐ ಥಿಂಕ್ ಇಟ್ ಇಸ್ ಇಂಪಾರ್ಟೆಂಟ್. ಬಿಕಾಸ್ ನಮ್ಮೆಲ್ಲರಿಗೂ ನಮ್ಮ ಜೀವನ ಅವಧಿ ಇಷ್ಟೇ, ಅದು ಲಿಮಿಟೆಡ್. ಸೊ ಅಷ್ಟರಲ್ಲಿ ನಾವು ಆದಷ್ಟು ಗೋಯಿಂಗ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ಮಾಡ್ತಾ ಹೋದ್ರೆ ಬೆಟರ್. ಅಂಡ್ ಹೋಪ್ಫುಲಿ ನೆಕ್ಸ್ಟ್ ಫಿಲಮ್ ಅಲ್ಲಿ ಪೀಪಲ್ಸ್ ಫೇವರೇಟ್ ಸ್ಟಾರ್ ವಿಹಾನ್ ಅಂತ ಟೈಟಲ್ ಬರುತ್ತೆ ಅಂತ ಆಶಿಸ್ತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಸೋ. ನಿಮ್ಮ ಜೊತೆ ಇಂಟರ್ವ್ಯೂ ಮಾಡಿ ತುಂಬಾ ಖುಷಿ ಆಯ್ತು. ಆ್ಯಕ್ಚುಲಿ ವೆರಿ ಫ್ಯೂ ಸೆನ್ಸಿಬಲ್ ಇಂಟರ್ವ್ಯೂಸ್ ಐ ಕೇಮ್ ಅಕ್ರಾಸ್. ನಿಮ್ಮ ಜೊತೆ ಮಾಡೋದು ನಮ್ಗೆ ಅಷ್ಟೇ ಖುಷಿ. ಯಾಕೆಂತಂದರೆ ವೆರಿ ಅಥೆಂಟಿಕ್ ಇರುತ್ತೆ ನಿಮ್ಮ ಇಂಟರ್ವ್ಯೂ ಅಲ್ಲಿ, ನಾನು ನೋಡಿದ್ದೀನಿ. ಸೊ ಈ ಇಂಟರ್ವ್ಯೂ ಯಾವಾಗಲೂ ನನಗೆ ತುಂಬ ಉಳಿಯುತ್ತೆ. ಇಲ್ಲ, ಅದು ಸುಮ್ಮನೆ ಹೇಳ್ತಲ್ಲ. ಇಲ್ಲ, ನಾವು ಖಂಡಿತ ಐ ಮೀನ್ ಐ ಆಮ್ ಸೇಯಿಂಗ್ ಗಿವ್ ಮಿ ಮೋರ್ ಆಪರ್ಚುನಿಟೀಸ್ ಬೈ ರಿಲೀಸಿಂಗ್ ಮೋರ್ ಫಿಲ್ಮ್ಸ್. ಆಗ ಖಂಡಿತ ಮತ್ತೆ ಮಾತಾಡಬಹುದು. ಅದು ಡಿಪೆಂಡ್ಸ್ ಆನ್ ಸ್ಕ್ರಿಪ್ಟ್ ರೈಟರ್ಸ್. ನನಗೆ ಹೇಳ್ತಾ ಇರೋದು, ಯಾವಾಗ ಪ್ರೊಡ್ಯೂಸರ್ಸ್ ಸ್ಕ್ರಿಪ್ಟ್ ರೈಟರ್ಸ್ಗಳನ್ನ ಚೆನ್ನಾಗಿ ಚೂಸ್ ಮಾಡ್ಕೊಂಡು ಇದು ಮಾಡ್ತಾರೆ, ಡೆಫಿನೆಟ್ಲಿ ಅಲ್ಲಿ ಒಬ್ಬೊಬ್ಬ ವಿಹಾನ್ ಹುಡ್ತಾನೆ, ಅಲ್ಲೊಬ್ಬ ಯಶ್ ಹುಡ್ತಾರೆ, ಅಲ್ಲಿ ದರ್ಶನ್ ಸರ್, ಸುದೀಪ್ ಸರ್, ಅಪ್ಪು ಸರ್, ಈ ಥರ. ಬಟ್ ಏನಂತಂದರೆ ಮುಂಚೆನೇ ಇವನೊಬ್ಬ ಯಾರೋ ಹೊಸಬ ಅಂತ ಜಡ್ಜ್ ಮಾಡಬೇಡಿ. ಆಮೇಲೆ ತುಂಬ ಹಿಂಗೆ ಬಕ್ಕೊಂಡು ಹಿಂಗೆಲ್ಲ ಇರೋನೇನೆ ತುಂಬ ಒಳ್ಳೆ ಮನುಷ್ಯ, ಹಿಂಗೆ ಒಬ್ಬ ಕರೆಕ್ಟಾಗಿ ಕೂತ್ ಮಾತಾಡ್ತಿದ್ದೀನಿ ಅಂದರೆ ಕೆಟ್ಟವನು, ಆ ಥರ ಜಡ್ಜ್ ಮಾಡಬೇಡಿ. ಆಮೇಲೆ ಮೌನ ಅನ್ನೋದು ಅಹಂಕಾರ ಅಲ್ಲ. ಹೌದೌದು, ಸೈಲೆನ್ಸ್ ಇಸ್ ನಾಟ್. ಡಿಸಿಪ್ಲಿನ್ಗೂ ಆರೋಗ್ಯನ್ಸ್ಗೂ ತುಂಬ ವ್ಯತ್ಯಾಸ ಇದೆ. ನಾನು ಸೆಟ್ಟಲ್ಲಿ ಹೋಗಿ ಸುಮ್ಮನೆ ಕೂತಿರ್ತೀನಿ, ಯೂನಿಟ್ ಬಸ್, ಪ್ರೊಡಕ್ಷನ್ ಯೂನಿಟ್ ಬಸ್ ಬರೋಕ್ಕೆ ಮುಂಚೆನೇ ಸುಮ್ಮನೆ ಕೂತಿರ್ತೀನಿ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತೀನಿ, ಹೋಗ್ತೀನಿ, ಮಾಡ್ತೀನಿ. ನಾನು ಕ್ಯಾರವೆನಲ್ಲೂ ನಾನು ಕೊಡಬೇಡಿ ಅಂತಲೇ ಹೇಳ್ತೀನಿ ನನಗೆ. ಯಾಕೆಂದ್ರೆ ನನಗೆ ಆ ವಾತಾವರಣ ಇದು ಮಾಡಬೇಕು, ಆ ಕ್ಯಾರೆಕ್ಟರ್ ಒಳಗಡೆ ಪ್ರವೇಶ ಮಾಡೋಕ್ಕೆ ಆರ್ಟ್ ಡಿಪಾರ್ಟ್ಮೆಂಟ್ ಹೆಂಗೆ ಸೆಟ್ ಹಾಕಿದ್ದಾರೆ ಅದು ನೋಡಿದ್ರೆ ಅರ್ಧ ಕೆಲಸ ಅಲ್ಲೇ ಆಗೋಗಿರುತ್ತೆ. ಸೊ ನಾನಲ್ಲಿ ಸುಮ್ಮನೆ ಕೂತಿರ್ತೀನಿ ಅಂತ ನೀವು ತಕ್ಷಣ ಹುಡುಗ ಆರೋಗ್ಯಂಟ್ ಅನ್ಸುತ್ತೆ ಅಥವಾ ಆ್ಯಟಿಟ್ಯೂಡ್ ಅನ್ಸುತ್ತೆ, ಹಂಗೆ ಜಡ್ಜ್ ಮಾಡಿಬಿಡಿ. ಆಮೇಲೆ ನಾನು ನಿಮ್ಮ ಜೊತೆ ಪಾರ್ಟಿ ಮಾಡೋಕ್ಕೆ ಬರಲ್ಲ ಅಂತಿದ್ದಂಗೆ ನೀವು ಅವನೇನು ನಮ್ಗೆ ಅಡ್ಜಸ್ಟ್ ಆಗಲ್ಲಪ್ಪ ಅನ್ನೋದು ಅವೆಲ್ಲ ಬಿಟ್ಬಿಡಿ. ನೀವು ಬರೀ ನನ್ನ ಪರ್ಫಾರ್ಮೆನ್ಸ್ ನೋಡಿ, ನನ್ನ ಕೆಲಸ ನೋಡಿ, ನನ್ನ ಡಿಸಿಪ್ಲಿನ್ ಲೈಫ್ ಸ್ಟೈಲ್ ನೋಡಿ, ಅದರಲ್ಲಿ ಏನೋ ನಿಮಗೆ ಕಮ್ಮಿ ಅನ್ಸಿದ್ರೆ ನೀವು ಇದು ಮಾಡಿ. ಅದನ್ನೇ ನಾನು ನಿಮಗೆ ಮುಂಚೆ ಇಂಟರ್ವ್ಯೂಲ್ ಕೇಳಿದ್ದು, ಒಬ್ಬ ಹೀರೋ ಅಲ್ಲಿ ಏನು ನೋಡ್ತಾರೆ ಸರ್ ಯಾವುದೇ ಇಂಡಸ್ಟ್ರಿಯಲ್ಲಿ, ಇದಕ್ಕಿಂತ ಇನ್ನೇನು ಕೊಡಲಿ, ಒಂದು
ಒಂದು ಬ್ಯಾಡ್ ಅಥವಾ ಇನ್ನೊಂದು ಅದನ್ನ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿ ಹೇಳೋದಾದ್ರೆ ಹೀರೋನು ಅಲ್ಲ, ಒಂದು ಎಂಪ್ಲಾಯಿ. ಕರೆಕ್ಟ್. ಒಬ್ಬ ಕೆಲಸಗಾರನಲ್ಲಿ ಏನ್ ನೋಡ್ತೀರಿ? ಡೆಫಿನೆಟ್ಲಿ ಕೆಲಸ ಬರತ್ತಾ ಅದನ್ನ ಶ್ರದ್ಧೆಯಿಂದ ಮಾಡ್ತಾನೆ, ಡಿಸಿಪ್ಲಿನ್ ಆಗಿ ಮಾಡ್ತಾನೆ. ಅದೇ ಹೇಳಿರೋದು. ಈಗ ನಾನೊಂದು ಒಂದು ಕೂಲಿ ಕೆಲಸ ಮಾಡಿದ್ರು ನಾನು ಆ 4 ಜನದಲ್ಲಿ ನಾನು ಬೇಗ ಫಾಸ್ಟ್ ಆಗಿ ಆಕ್ಟಿವ್ ಆಗಿ ಎಲ್ಲ ಮಾಡಬೇಕು, ಬೇಗ ಕೆಲಸ ಮಾಡಬೇಕು. ನಾನು ಎಷ್ಟು ಸಿಮೆಂಟ್ ತೊಗೊಂಡೋಗ್ತೀನಿ, ಎಷ್ಟು ಸಿಮೆಂಟ್ ಹಾಕ್ತೀನಿ ಅದನ್ನೇ ನಾನು ನೋಡಬೇಕು. ನಾಳೆ ದಿನ ಮೇಸ್ತ್ರಿ ಕರಿಬೇಕು, ಅವ್ನು ಯಾರೋ ಒಬ್ಬ ಕೆಲಸ ಮಾಡೋನಲ್ಲ, ಕಟ್ಮಸ್ತಾಗಿದ್ದ, ಬೇಗ ಮಾಡೋದ, ಅವ್ನಿಗೆ ಕರಿ ಅನ್ಬೇಕು. ಹಾಗೇನೆ ನಾನು ಇದು ಮಾಡ್ತಾ ಇರೋದು. ಅದಕ್ಕೇ ನಾನು ಹೇಳಿದ್ದು, ನನಗೆ ಸ್ಟಾರ್ ಆಗ್ತೀನಿ, ಅದು ಇಟ್ಕೊಂಡು ಆಗ್ತೀನಿ ಅಂತ ಅಂದ್ಕೊಂಡು ಬಂದಿಲ್ಲ ಇಲ್ಲಿ. ನಾನು ಇರೋವರೆಗೂ ನಂದೊಂದು ಪ್ರಿನ್ಸಿಪಲ್ಸಲ್ಲಿ ಇರ್ತೀನಿ. ಕ್ಯಾರೆಕ್ಟರ್ಸ್ ಏನೇನು ಬ್ಯೂಟಿಫುಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಮಾಡಿಕೊಡ್ತಾರೋ ನಾನು ಅದನ್ನು ಮಾಡ್ತೀನಿ. ಅದು ಕ್ಯಾರೆಕ್ಟರ್ ಈಗ ಮತ್ತೆ ಸಿದ್ಧಾರ್ಥೆ ಮಾಡೋಕ್ಕಾಗಲ್ಲ ನನಗೆ. ನಾನು ಹೇಳಿದ್ನಲ್ಲ, ಈಗ ಮೊನ್ನೆ ಒಂದು ನೋಡಿದೆ, ಅದರಲ್ಲಿ ಚಪ್ಪಲಿ ಹೊಲಿಯೋ ಕ್ಯಾರೆಕ್ಟರ್ ನನಗೆ ಅದು ತುಂಬ ಇಷ್ಟ ಆಯಿತು. ಪಾಪ ಅವ್ರಿಗೂ ಪ್ರೊಡ್ಯೂಸರ್ ಸಿಗಲಿ, ನನಗೆ ಅದು ಮಾಡೋಕ್ಕೆ ಇಷ್ಟ ಆ ಸ್ಕ್ರಿಪ್ಟ್. ಸೊ ಈ ಥರದ್ದು ಮಾಡ್ಕೊಂಬರ್ಬೇಕು ನಾನು. ಎನಿಥಿಂಗ್ ನನಗೆ ಅಕ್ಕಪಕ್ಕದ ಸ್ಟೇಟ್ಸ್ ಅವರು ನೋಡಿದ್ರು ಏನು ಇಷ್ಟು ಡಿಸ್ಟಿಂಕ್ಟಿವ್ ಆಗಿ ರೋಲ್ಸ್ಗಳು ಚೂಸ್ ಮಾಡಿದ್ದಾನೆ ಅಂತ. ದಿಸ್ ಈಸ್ ಮೈ ಇದು ಅಷ್ಟೇ. ನನಗೆ ಐ ಆಲ್ವೇಸ್ ಮೇಕ್ ಶ್ಯೂರ್ ನಂದು ಫಿಲ್ಮ್ ಬರ್ತಾ ಇದೆ ಅಂತಂದರೆ ಜನ ಇಲ್ಲ ಈ ಹುಡುಗ ಏನೋ ಮಾಡಿರ್ತಾನೆ, ಬನ್ನಿ ನೋಡೋಣ ಅನ್ಬೇಕು ಅಷ್ಟೇ. ಅದು ಸೈಡ್ ರೋಲಲ್ಲೇ ಆಗಿರಲಿ, ಲೀಡ್ ರೋಲಲ್ಲೇ ಆಗಿರಲಿ, ನಂದಲ್ಲಿ ಹೆಸರು ಬಂದಿದೆ ಅಂತಂದರೆ ಬಂದು ನೋಡ್ಬೇಕು ಅಷ್ಟೇ. ಎಸ್ಪೆಷಲಿ ಈ ಕಾಲಘಟ್ಟಕ್ಕೆ ಐ ಥಿಂಕ್ ದಟ್ ಇಸ್ ದ ರೈಟ್ way to move forward as well. All the very best. Thank you sir, thank you so much.